ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ಆ, ಈಗ ನಾನು ಈ ಗುಬ್ಬಚ್ಚಿ ಬಗ್ಗೆ ಇಷ್ಟು ಚಿಕ್ಕದು ಇದ್ರ ಬಗ್ಗೆ ಏನು ಇದು ಅಂತ ಹೇಳಿ ಆ ಅನ್ಸ್ಬೋದು. ಈಗ ಗೂಡು ಗೂಡು ಅನ್ನೋದೇನಿದೆ ನೋಡಿ, ಬರೀ ಮನುಷ್ಯರಿಗೆ ಒಂದೇ ಅಂತಲ್ಲ, ಪ್ರಾಣಿ ಪಕ್ಷಿಗಳಿಗೂ ಬೇಕಾದಂತಹ ಅತಿ ಜರೂರು ಮತ್ತು ಅವಶ್ಯಕವಾದ ಒಂದು ತಾಣ. ನಾನು ತುಂಬಾ ಹಳೆಯದು ಪುಸ್ತಕಗಳು, ಬಯೋಗ್ರಫಿ ಅಂತ ಹೇಳಿ ಒಬ್ರು ಬೀಚಿ ಬರೆದಿರೋ ಪುಸ್ತಕದಲ್ಲಿ ನನ್ಗೆ ತುಂಬಾ ಇಷ್ಟವಾದ ಸಾಲು, ನಾನು ಸಸ್ಟೈನಬಿಲಿಟಿ, ಈ ಕಟ್ಟಡಗಳು ಆ ತರದ್ದು ಇದ್ರಲ್ಲಿ ಪ್ರಾಸ್ತಾವಿಕವಾಗಿ ಇದು ಒಂದು ತುಂಬಾ ಒಳ್ಳೆ ವಾಕ್ಯ. ಮತ್ತೆ ಅವರು ಹೇಳ್ತಾರೆ ಏನಂದ್ರೆ, ಒಬ್ಬ ಗಂಡಸಿಗೆ ಮನೆ ಮತ್ತು ಮಡದಿ ಇರ್ಬೇಕಂತೆ, ಸ್ವಂತದ್ದಾದಷ್ಟು ಒಳ್ಳೆಯದು ಅಂತ. ಇದು ನೀವು ಅದ್ರದ್ದು ಅರ್ಥ ಏನಿರುತ್ತೆ ಅಂದ್ರೆ, ಯಾರು ಆದ್ರೂನು ಒಂದು ಅವ್ರಿಗೆ ನೆಮ್ಮದಿಯ ತಾಣ ಅನ್ನೋದು ಬೇಕಾಗುತ್ತೆ ಅನ್ನೋದು. ಈಗ ನಾವು ಎಂತೆಂತ ಮನೆಗಳು ಕಟ್ತೀವಿ ಕಿಂತ ಈಗ ಬೇರೆ ಪ್ರಾಣಿ ಪಕ್ಷಿಗಳಿಗೂ ಕಟ್ಟೋದು, ನಮ್ಮ ಮೊದಲೇ ಹಳೆಯ ಕಟ್ಟಡಗಳಲ್ಲಿ ಆ ತರದ್ದು ಅದಕ್ಕೂ ಅವಕಾಶ ಇರ್ತಿತ್ತು. ಮನೆಗಳಲ್ಲಿ ಆ ತರದ್ದು ವಾತಾವರಣ ಇರ್ತಿತ್ತು, ಆಮೇಲೆ ಅಂತ ಸಾಮಗ್ರಿಗಳು ಇರ್ತಿದ್ವು. ಅದು ಗುಬ್ಬಿಗಳನ್ನು ನಮ್ಮ ಮನೆ ಒಳಗಡೆ ತಮ್ಮ ಮನೆ ಮಾಡ್ಕೊತಿದ್ವು, ಅಥವಾ ಹೊರಗಡೆ ಈ ತರದ್ದೆಲ್ಲ ಅಂಗಳದಲ್ಲಿ ಇರ್ತಿದ್ವು. ಇವಾಗ ಮನೆಗಳು ವಿನ್ಯಾಸ ಹೇಗಿದೆ ಅಂತಂದ್ರೆ, ಮನುಷ್ಯರೊಬ್ರು ಬಿಟ್ಟು ಬೇರೆಯವ್ರು ಯಾರು ಅದರಲ್ಲಿ ಬದುಕಬಾರ್ದು ಅಂತ ಇದು. ಈಗ ಬೇರೆ ಪ್ರಾಣಿಗಳು ಸಾಕ್ತಾರೆ ಹೊರತು ಈಗ ನಮ್ಮ ಸುತ್ತಮುತ್ತ ಇರುವ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಅವಕಾಶವನ್ನು ಮಾಡಿಕೊಡಕ್ಕೆ ಮನುಷ್ಯರು ಮನಸ್ಸು ಮಾಡಿಲ್ಲ. ಈಗ ನಾನು ತುಂಬಾ ವರ್ಷ ಈ ಮೊಬೈಲ್ ಇಂಡಸ್ಟ್ರಿಯಲ್ಲಿದ್ದು, ಈ ಆ ಮೊಬೈಲ್ ಬಂದಾಗಿಂದ ಗುಬ್ಬಿಗಳು ಕಣ್ಮರೆ ಆಗಿದಾವೆ ಅನ್ನೋದು ಒಂದು ಉದಾಹರಣೆಗಳು ಇದಾವೆ. ಅದನ್ನ ಹೇಗೆ ನಾವು ಮತ್ತೆ ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಅವಕ್ಕೆ ನೆಲೆ ಕೊಡಬಹುದು ಅನ್ನೋದು ನೋಡ್ಬೇಕಾಗುತ್ತೆ ನಾವು. ಈಗ ಒಂದು ವಾಕ್ಯ ಇದೆ, ಮನುಷ್ಯನ ಮೂಲಭೂತ ಗುಣಗಳಲ್ಲಿ ಪರ್ಯಾಯ, ಆಲ್ಟರ್ನೇಟಿವ್ ಆರಿಸುವುದು ಒಂದು ಪ್ರಮುಖ ಗುಣವೇ. ಮನುಷ್ಯ ಏನಪ್ಪಾ ಅಂದ್ರೆ ಏನಾದ್ರೂ ಒಂದು ಆಲ್ಟರ್ನೇಟಿವ್ ಹುಡುಕ್ತಾನೆ ಇರ್ತಾನೆ ಅನ್ನೋದಕ್ಕೆ. ಸೊ ಇವತ್ತು ನಮ್ ಜೊತೆ ಗದಗಿಂದ ನಾರಾಯಣ್ ಅವರಿದ್ದಾರೆ. ಅವ್ರಿಗೆ ನಾನು ಇತ್ತೀಚೆಗೆ ಒಂದು 10 ದಿವಸದಿಂದ, ಒಂದು 10-15 ದಿವಸದಿಂದ ಬಲ್ಲೆ. ಬಟ್ ಅವ್ರು ಮಾಡಿರೋ ಕೆಲಸಗಳು ತುಂಬಾ ಅಷ್ಟು ನೇಚರ್ ಫ್ರೆಂಡ್ಲಿಕ್ಕಿಂತ ತುಂಬಾ ವಿಭಿನ್ನವಾಗಿ ಯೋಚನೆ ಮಾಡಿರುವಂತವು ಅವ್ರದ್ದು ಕೆಲಸಗಳು. ಆಮೇಲೆ ಬಿದಿರಿನ ಬಗ್ಗೆ ಸ್ವಲ್ಪ ಒಲವಿರೋದ್ರಿಂದ ಈಗ ಮತ್ತೆ ನಾನು ಅವ್ರ ಜೊತೆಗೆ ಸ್ವಲ್ಪ ಬಿದಿರಿಂದ ಅದು ಇದು ಮಾಡ್ತಾ ಇರ್ಬೇಕಾದ್ರೆ ಈ ವಿಷಯ ಕುರಿತು ಅವರು ತಮ್ಮ ಆಸಕ್ತಿ ಮತ್ತು ಅವ್ರು ಮಾಡಿರೋ ಕೆಲಸಗಳು ಒಂದ್ 3-4 ವರ್ಷದಿಂದ ಮಾಡ್ತಾ ಇದಾರಂತೆ. ಸೊ ಇವತ್ತು ನಮ್ಮ ಜೊತೆ ನಾರಾಯಣ್ ಅವರು ಇದ್ದಾರೆ. ನಾರಾಯಣ್ ಅವರು ಈಗ ಈ ಗುಬ್ಬಚ್ಚಿ ಸಂರಕ್ಷಣಾ ಪ್ರತಿಷ್ಠಾನ ಇದರ ಕುರಿತು ಅವರ ಆಸಕ್ತಿ, ಆಮೇಲೆ ಅವ್ರದ್ದು ಏನ್ ಪ್ರಯಾಣ ಜರ್ನಿ ಏನಿದೆ ಅದ್ರ ಬಗ್ಗೆ ಮಾತಾಡೋರಿದ್ದಾರೆ. ನಮಸ್ಕಾರ ನಾರಾಯಣ್ ಅವರೇ, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿ, ಬೇರೆಯವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಅತಿಥಿಗಳಿಗೆ ಆಭಾಸ ಆಗದಂಗೆ. ಆಮೇಲೆ ಕೊನೆಯಲ್ಲಿ 2 ಸ್ಲೈಡ್ಸ್ ಸಲೀಂ ಅಲಿ ಬಗ್ಗೆ ನಾನೊಂದು 4 ನಿಮಿಷ ಮಾತಾಡ್ತೀನಿ. ನಾರಾಯಣ್ ಅವರೇ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ನಾರಾಯಣ್ ಅಂತ ಗದಗಿಂದ ಮಾತಾಡ್ತಾ ಇದ್ದೀನಿ. ಗುಬ್ಬಚ್ಚಿ ಸಂರಕ್ಷಣಾ ಪ್ರತಿಷ್ಠಾನ ಅಂತ ನಮ್ದು ಒಂದು ಸಣ್ಣ ಸಂಸ್ಥೆ. ಸೊ ನಾವು ಗುಬ್ಬಚ್ಚಿಗಳಿಗೋಸ್ಕರ ಈಗ ಕೆಲಸ ಮಾಡಕ್ ಶುರು ಮಾಡಿದೀವಿ. ಗುಬ್ಬಚ್ಚಿಗೆ ಗೂಡುಗಳು ಮಾಡೋದು. ಆಕ್ಚುಲಿ ನಾನು RDPR ಯೂನಿವರ್ಸಿಟಿಯಲ್ಲಿ ಟ್ರೈನಿಂಗ್ ಕೊಡಕ್ ಹೋದಾಗ ಸುಮಾರು ಜನ ನನಗೆ ಗುಬ್ಬಚ್ಚಿ ಗೂಡು, ಇದರಿಂದ ಎಲ್ಲ ಕೆಲಸ ಮಾಡ್ತಿದ್ದೆ ನಾನು. ಗುಬ್ಬಚ್ಚಿ ಗೂಡು ಯಾಕೆ ನೀವು ಮಾಡಬಾರ್ದಂತೆ ಅಲ್ಲಿ ನಮ್ಗೆ ಉತ್ತೇಜನ ನೀಡಿದವರು ಅರಣ್ಯ ಇಲಾಖೆ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಯಾದ ಸಂಗಮೇಶ್ ಪ್ರಭಾಕರ್ ಅವರು ನನ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರಲ್ಲಿ. ನೀವ್ ಯಾಕೆ ನಾರಾಯಣ ಅವರೇ ಗುಬ್ಬಚ್ಚಿ ಗೂಡು ಬಿದಿರದ ಕೆಲಸ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಗುಬ್ಬಚ್ಚಿ ಗೂಡು ಯಾಕೆ ನೀವು ಟ್ರೈ ಮಾಡಬಾರ್ದು ಅಂತಂದ್ರು. ಆಗ ನನಗೆ ಇನ್ಸ್ಪೈರ್ ಆಗಿ ಅದು
ಆ ಇನ್ಸ್ಪೈರ್ ಇಂದ ನಾನು ಅವ್ರ ಕೆಲವೊಂದು ಗುಬ್ಬಚ್ಚಿಗಳ್ನ, ಕೆಲವೊಂದು ಮಾಡೆಲ್ಗಳನ್ನ ಗುಬ್ಬಚ್ಚಿಗಳ್ನ ಅವ್ರಿಗೆ ಮಾಡ್ಕೊಟ್ಟೆ. ಅವ್ರು ಅದನ್ನ ಅರಣ್ಯ ಇಲಾಖೆ ವತಿಯಿಂದ ಅವರು ಫ್ರೀಯಾಗಿ ಎಲ್ಲಾ ಕಡೆ ಪ್ರೆಸೆಂಟೇಷನ್ ಮಾಡಿದಾಗ ಅದು ನನಗೆ ತಾತ್ಕಾಲಿಕವಾಗಿ ಅವ್ರ ಗುಬ್ಬಚ್ಚಿಗಳು ಮಾಡೋದೇ ಒಂದು ಉದ್ದೇಶ ಆಗಿತ್ತು. ಸೊ ಆಗ ಇವ್ರು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ರಂದ್ರೆ, ನನಗೂ ಗುಬ್ಬಚ್ಚಿ ಬಗ್ಗೆ ಕೇಳಿದ್ದೆ, ನೋಡಿದ್ದೆ, ನಮ್ ಸುತ್ತಮುತ್ತ ಪರಿಸರದಲ್ಲಿ ಇತ್ತು. ಆದ್ರೆ ಅದ್ರ ಕಡೆ ನನ್ ಜಾಸ್ತಿ ಗಮನ ಇರಲಿಲ್ಲ. ನಾನು ವ್ಯವಹಾರ ಜ್ಞಾನಿಯಾಗಿರೋದ್ರಿಂದ ಬಿದ್ರಿಂದ ಅನೇಕ ರಿಸಾರ್ಟ್ಗಳು ಮಾಡೋದು, ಅನೇಕ ಹೋಟೆಲ್ಸ್ಗಳು ಮಾಡೋದು, ಆಗ ಸಾಕಷ್ಟು ಬಿದಿರು ನಮ್ಮ ಹತ್ರ ವೇಸ್ಟ್ ಆಗ್ತಾ ಇತ್ತು. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಈ ಗುಬ್ಬಚ್ಚಿ ಬಗ್ಗೆ ಸ್ವಲ್ಪ ಆಸಕ್ತಿ ಪಡ್ಕೊಂಡು ಸಾರ್ ಅವ್ರ ಗೈಡ್ಲೈನ್ಸ್ ಅಲ್ಲಿ ಗುಬ್ಬಚ್ಚಿಗಳ್ನ ಮಾಡ್ಕೊಂತ ಹೋದ್ವಿ. ಕೆಲವೊಂದ್ ಕಡೆ ಅದನ್ನ ಪ್ರೆಸೆಂಟೇಶನ್ ಮಾಡ್ತಾ ಹೋದ್ವಿ. ಸೊ ಅದರಲ್ಲಿ ಅವರು ಕೆಲವೊಂದು ಫೋಟೋಸ್ ನನ್ ಕಳಿಸಿದ್ರು. ನಾರಾಯಣ ತುಂಬಾ ಚೆನ್ನಾಗಿ ಒಂದು ಗುಬ್ಬಚ್ಚಿ ಗೂಡ್ ಕಟ್ತಾ ಇದೆ, ಇದನ್ನೇ ನಾವು ಮುಂದೆ ವರ್ಷಕೊಂಡು ಹೋಗೋಣ ಅಂತಂದಾಗ ಅವ್ರದೇ ಒಂದು ಸ್ವಾರೋ ಕನ್ಸರ್ವೇಶನ್ ಫೌಂಡೇಶನ್ ಅಂತ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಸೊ ಅದರಲ್ಲಿ ನಾನು ಅವ್ರಿಗೆ ಸುಮಾರಷ್ಟು ಗುಬ್ಬಚ್ಚಿ ಗೂಟ್ಗಳನ್ನ ಎಲ್ಲಾ ಕಡೆ ಅವರು ರಜಾ ದಿನಗಳಲ್ಲಿ ಅವ್ರು ಎಲ್ಲಾ ಕಡೆ ಡೊನೇಟ್ ಮಾಡೋದು ನಾನು ನೋಡ್ತಾ ಇದ್ದೆ. ಸೊ ನಾನು ಬಿದಿರು ಕುಶಲಕರ್ಮಿ ಆಗಿರೋದ್ರಿಂದ ನಾನ್ ಯಾಕೆ ಇದನ್ನು ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಸಂಸ್ಥೆನ ಸ್ಟಾರ್ಟ್ ಮಾಡಿದೆ. ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದು ಆ 2026ರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಅವ್ರ ಜೊತೆ. ನಾವು ಕಂಟಿನ್ಯೂ ಆಗಿ 3 ವರ್ಷದಿಂದ ನಾವು ಎಲ್ಲಾ ಕಡೆ ಗುಬ್ಬಚ್ಚಿ ಗೂಡುಗಳನ್ನ ಪ್ರೆಸೆಂಟೇಶನ್ ಮಾಡ್ಕೊಂಡ್ ಬಂದ್ವಿ. ಸ್ಕೂಲು, ಕಾಲೇಜ್ಗಳು, ಆಮೇಲೆ ಕೆಲವೊಂದು ಅರಣ್ಯ ಇಲಾಖೆ ವತಿಯಿಂದ ಝೂ ಅಲ್ಲಿ, ಆಮೇಲೆ ಕೆಲವೊಂದು ಇದು ಹಾರ್ನ್ಬಿಲ್ ಫೆಸ್ಟಿವಲ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ವಿ. ತುಂಬಾ ಜನಕ್ಕೆ ಇನ್ಸ್ಪೈರ್ ಆಯ್ತು ಅದು. ಆಮೇಲೆ ನಾವು ಡಾಕ್ಯುಮೆಂಟ್ ಕೂಡ ಮಾಡಕ್ ಶುರು ಮಾಡಿದ್ವಿ. ಗುಬ್ಬಚ್ಚಿಗಳು ಬರ್ತಾ ಇದಾವ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಕೊಟ್ಟಿದ್ವಿ. ಸಾರ್ ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ನಾನು ಸ್ಟಾರ್ಟ್ ಮಾಡಿ ನಾನು ಕೆಲವೊಂದ್ ಕಡೆ ಇದನ್ನೆಲ್ಲ ಡೊನೇಟ್ ಮಾಡ್ತಾ ಹೋದೆ. ಸ್ಕೂಲು, ಕಾಲೇಜ್ಗೆ, ಅಕ್ಕಪಕ್ಕ ಮನೆಯಲ್ಲಿ ಪರಿಸರದಲ್ಲಿ ಗುಬ್ಬಚ್ಚಿಗಳು ಯಾವ ತರ ಬರ್ತಾ ಇದೆ, ಏನ್ ಮಾಡ್ತಾ ಇದೆ. ಈ ನಮ್ ನಾವೆಲ್ಲ ಇಲ್ಲಿ ಲೋಕಲ್ ಅಲ್ಲೆಲ್ಲ ನಾವು ಗದಗ ಮಲ್ಸಮುದ್ರ ಗ್ರಾಮದಲ್ಲಿ ನಾವು ಸಾಕಷ್ಟು ಗುಬ್ಬಚ್ಚಿ ಗೂಡುಗಳನ್ನ ಪರ್ಸನಲ್ ಆಗಿ ಕೊಡ್ಕೊಂಡ್ ಬಂದ್ವಿ. ಕೆಲವೊಂದು ಫೌಂಡೇಶನ್ ನಮ್ಗೆ ಇನ್ವೈಟ್ ಮಾಡಿದ್ರು, ನಮ್ಗೂ ಕಳ್ಸ್ಕೊಡಿ ಅಂತ. ಅದೆಲ್ಲ ಆಗಿತ್ತು ನಮ್ ಸಂಗಮೇಶ್ ಪ್ರಭಾಕರ್ ಸರ್ ಇಂದ. ಈಗ ನಾವು ರಾಜ್ಯಾದ್ಯಂತ ಮೈಸೂರು, ಬೆಂಗಳೂರು, ಧಾರವಾಡ, ಗುಲ್ಬರ್ಗ, ರಾಯಚೂರು, ಸುಮಾರು ರಾಜ್ಯಗಳಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದೀವಿ. ಈಗ ತುಂಬಾ ಹೈಲೈಟ್ ಆಗಿ ಗುಬ್ಬಚ್ಚಿಗಳಿಗೆ ಒಂದು ಮನೆ ಕಟ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತಾ ಇದೀವಿ. ಇದನ್ನೆಲ್ಲ ಯಾಕಂತ ಹೇಳಿದ್ರೆ, ನಾವು ಈಗೆಲ್ಲ ಕಾಂಕ್ರೀಟ್ ಆಗಿ ಮನೆಗಳಲ್ಲಿ ಗುಬ್ಬಚ್ಚಿಗಳಿಗೆ ಇರಕ್ಕೆ ವ್ಯವಸ್ಥೆ ಇಲ್ಲ. ಅದೇನಾಗ್ತಿದೆ, ಕೆಲವೊಂದ್ ಕಡೆ ಗೂಡ್ ಕಟ್ಟಿರುತ್ತೆ, ಮಳೆಗಾಲದಾಗ ಬಂದಾಗ ಅದನ್ನೆಲ್ಲ ಮೊಟ್ಟೆ ಎಲ್ಲ ಒಡೆದೋಗಿ ಕೆಳಗೆಲ್ಲ ಬಿದ್ದು ಹಾಳಾಗ್ತಾ ಇತ್ತು. ಸೊ ಈ ನಮ್ ಗುಬ್ಬಚ್ಚಿ ಗೂಡಿಂದ ಅದನ್ನ ಸಂತತಿ ನಶಿಸೋಗ್ಬಾರ್ದಂತ ನಾವು ಪ್ರಯತ್ನ ಮಾಡಿ ಅದು ಸಕ್ಸಸ್ಫುಲ್ ಆಗಿ ಕಂಡು ಬರ್ತಾ ಇದೆ. ಗುಬ್ಬಚ್ಚಿಗಳು ಬಂದು ವಾಸ ಮಾಡ್ಕೊಂಡು ಮನೆಯಲ್ಲಿ 2-3 ನೆಸ್ಟ್ ಕಟ್ಟಿದ್ರೆ ಗುಬ್ಬಚ್ಚಿಗಳು ಬಂದು ವಾಸ ಮಾಡ್ತಾ ಇದಾವೆ. ಸುಮಾರಷ್ಟು ಗುಬ್ಬಚ್ಚಿಗಳು ವಾಸ ಮಾಡ್ತಾ ಇದಾವೆ. ಈ ತರ ಎಲ್ಲ ಆಗಿ ಈಗ ನಾವು ಇದನ್ನ ಗುಬ್ಬಚ್ಚಿ ಗೂಡಿಂದ ಒಂದು ಸಣ್ಣದಾಗಿ ಒಂದು ಪ್ರೊಡಕ್ಷನ್ ಯೂನಿಟ್ ಮಾಡಿದೀವಿ. ಅದನ್ನ ಯಾರ್ಯಾರ ಸಂಘ ಸಂಸ್ಥೆಗಳು ಕೇಳ್ತಾರೆ, ಯಾರ್ಯಾರ ಸ್ಕೂಲ್ನವ್ರು ಕೇಳ್ತಾರೆ, ಅವ್ರಿಗೆಲ್ಲ ನಾವು ಪ್ರೆಸೆಂಟ್ ಮಾಡ್ಕೊಂತ ಬಂದಿದೀವಿ, ಎಲ್ಲ ಕೊಡ್ಕೊಂತ ಬಂದಿದೀವಿ. ಇನ್ನು ಮುಂದೆ ಎಲ್ಲಾ ಕಡೆ ವಿಸ್ತರಣೆ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ. ಇದು ಸಣ್ಣ ನಮ್ ಪ್ರಯತ್ನ ನಡೀತಾ ಇದೆ. ಆಮೇಲೆ ಇದಕ್ಕೆ ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆಯವರು ಸಹಕಾರ ನೀಡ್ತಾ ಇದ್ದಾರೆ. ಅನೇಕ ಸ್ಕೂಲ್ ಮಾಸ್ಟರ್ಸ್, ಸ್ಕೂಲ್ ಟೀಚರ್ಸ್ ಗಳೆಲ್ಲ ಬಂದು ಪರ್ಸನಲ್ ಆಗಿ ಬಂದು ತಗೊಂಡ್ ಹೋಗ್ತಾ ಇದ್ದಾರೆ. ಹುಡುಗರಿಗೆಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಗುಬ್ಬಚ್ಚಿ ಬಗ್ಗೆ. ನಾವು ಕೆಲವೊಂದು ಗುಬ್ಬಚ್ಚಿಗಳನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ನಾವು ಅಂದ್ರೆ ನೀರಿಡೋದು, ಗುಬ್ಬಚ್ಚಿಗೆ ಕಾಳಿಡೋದು, ಟೆರಕೋಟಾ ಪಾಟ್ನ ಯೂಸ್ ಮಾಡಿ ಅದನ್ನೆಲ್ಲ ನೀರ್ ವ್ಯವಸ್ಥೆ, ಅದಕ್ಕೆ ಕಾಳಿನ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೀವಿ. ನನ್ ಮನೆ ಸುಮಾರು ನಾನ್ ನೋಡಿದಾಗ ನಾನು ಫಸ್ಟ್ 2 ವರ್ಷದಿಂದ ನಮ್ಮ ಮನೆ ಹತ್ರ ಗುಬ್ಬಚ್ಚಿಗಳು 4-5 ಕಾಣ್ತಾ ಇದ್ವು. ಈಗ ನಮ್ಮನೆ ಹತ್ರ ನಾನು ನೀರಿಟ್ಟರಿಂದ, ಕಾಳಿಟ್ಟರಿಂದ, ನನ್ ಗುಬ್ಬಚ್ಚಿ ಗೂಡಿನಿಂದ ನನ್ನ ಮನೆಯಲ್ಲೇ 8 ನೆಸ್ಟ್ ನಾನು ಕಟ್ಟಿದ್ದೀನಿ. 8 ನೆಸ್ಟ್ ಅಲ್ಲಿ ಸುಮಾರು 2-16 ಗುಬ್ಬಚ್ಚಿಗಳು ನಮ್ಮ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾವೆ. ನಮ್ಮನೆ ಎದುರಿಗೆ ಗಾರ್ಡನ್ ಇರೋದ್ರಿಂದ ದೊಡ್ಡ ದೊಡ್ಡದು ಒಂದ 3 ಅಡಿ ಟೆರಕೋಟಾ ಪ್ಲೇಟ್ಸ್ ಇಟ್ಟಿದೀವಿ, ನೀರ್ ಇಟ್ಟಿದೀವಿ. ಪ್ರತಿನಿತ್ಯ ಬಂದು ಸುಮಾರು 50-60 ಗುಬ್ಬಚ್ಚಿಗಳು ನನ್ನ ಮನೆ ಎದುರಿಗೆ ಸ್ನಾನ ಮಾಡೋದನ್ನ ನೋಡಿ ನಾನು ತುಂಬಾ ಇನ್ಸ್ಪೈರ್ ಆಗಿ ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರಷ್ಟು ನೆಸ್ಟ್ಗಳು ಮಾಡ್ತಾ ಇದೀವಿ. ನಮ್ಮ ಬಿದಿರಲ್ಲಿ ಏನ್ ವೇಸ್ಟ್ ಆಗ್ತಾ ಇದೆ ಅದರಿಂದ ನಾವು ನೆಸ್ಟ್ ಮಾಡ್ತಾ ಇದೀವಿ. ಅದರಿಂದ ಇಲ್ಲಿ ಗ್ರಾಮಾಂತರ ಪ್ರದೇಶಗಳು ಕೆಲವೊಬ್ರು ಮಹಿಳೆಯರಿಗೆ, ಕೆಲವೊಬ್ರು ಕೆಲಸ ಇಲ್ದವ್ರಿಗೆ, ಅವ್ರಿಗೆಲ್ಲ ಹೇಳ್ಕೊಟ್ಟು ಅವ್ರು ನಮ್ಮ ಕೈ ಮಿಲಾಯಿಸಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಫೌಂಡೇಶನ್ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಸಾಕಷ್ಟು ದೇವರಹಳ್ಳಿ ಅನ್ನೋ ಗ್ರಾಮದಲ್ಲಿ ಸುಮಾರು ನಾವು ಬಿದಿರಿನ ಗೂಡುಗಳನ್ನ ನಾವು ಅಲ್ಲಿನ ಗ್ರಾಮಾಂತರ ಪ್ರದೇಶದಲ್ಲಿ ಐಡೆಂಟಿಫಿಕೇಶನ್ ಮಾಡಿ ಅಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ನಾವು ಫ್ರೀಯಾಗೆ ಕೊಟ್ಟು ಬರ್ತಾ ಇದೀವಿ. ಕೆಲವರು ತಮ್ಮ ಇಷ್ಟ ಬಂದಷ್ಟು ದುಡ್ಡು ಕೊಡ್ತಾರೆ.
ಅದನ್ನ ಇಸ್ಕೊಂಡು ಇದೇ ಫೌಂಡೇಶನ್ಗೆ ನಾವು ರೀಯೂಸ್ ಮಾಡ್ತಾ ಇದೀವಿ. ಇದನ್ನ ಕಮರ್ಷಿಯಲ್ ಬೇಸಿಸ್ ನಾವು ಮಾಡ್ತಾ ಇಲ್ಲ. ಗುಬ್ಬಚ್ಚಿ ಸಂತತಿ ಉಳಿಬೇಕಂತ ಅಲ್ಲಿ ಜನರಿಗೂ ಪ್ರಚಾರ ಮಾಡಿದೀವಿ. ಅಲ್ಲಿನ ಜಾತ್ರೆಗಳಲ್ಲಿ ಕೆಲವೊಂದು ಜಾತ್ರೆಗಳು ಬರುತ್ತೆ, ಕೆಲವೊಂದು ಫಂಕ್ಷನ್ಗಳಲ್ಲಿ ಬರುತ್ತೆ, ಅಲ್ಲೆಲ್ಲ ನಾವು ಫ್ರೀಯಾಗಿ ಡೊನೇಟ್ ಮಾಡ್ತಾ ಇದೀವಿ. ಜನಕ್ಕೆ ಇದ್ರ ಬಗ್ಗೆ ಅರಿವು ಇಲ್ಲ, ಈಗಾಗಲೇ ಎಲ್ಲ ಅರಿವು ಕಳ್ಕೊಂಡಿದ್ದಾರೆ. ಇದೇನಿದು ಗುಬ್ಬಚ್ಚಿ ಬಗ್ಗೆ ಎಲ್ಲ ಇದ್ ಮಾಡ್ತಾ ಇದಂತ ಅವ್ರ ತಿಳುವಳಿಕೆ ಹೇಳಿ ಅವ್ರಿಗೆ ಗೈಡ್ಲೈನ್ಸ್ ಮಾಡಿ ಅನೇಕ ಪಾಂಪ್ಲೆಟ್ಸ್ ಮಾಡಿದೀವಿ. ಹುಡುಗರಿಗೆ ಅವೇರ್ನೆಸ್ ಮಾಡ್ಬೇಕಂತ ಹೇಳಿ ಬ್ಯಾಡ್ಜಸ್ ಮಾಡ್ಸಿದೀವಿ. ಸಣ್ಣ ಹುಡುಗರು ಮರ್ತ್ ಬಿಡ್ತಾರೆ. ನಾವು ಬ್ಯಾಡ್ಜ್ ಕೊಟ್ಟಾಗ ಅದನ್ನ ಎದೆ ಮೇಲೆ ಹಾಕೊಂಡು ನೋಡಿ ನಾವು ಗುಬ್ಬಚ್ಚಿ ಬಗ್ಗೆ ನಾವು ಸಂರಕ್ಷಣೆ ಮಾಡ್ತೀವಿ, ನಮ್ಗೆ ಗುಬ್ಬಚ್ಚಿ ಬಗ್ಗೆ ಇಲ್ಲಿ ಗುಬ್ಬಚ್ಚಿ ಇದೆ ಬನ್ನಿ ಅಂಕಲ್ ನನ್ಗೊಂದು ಎಷ್ಟು ಕೊಡಿ, ಇಲ್ಲಿ ಒಂದು ಗುಬ್ಬಚ್ಚಿ ಇದೆ, ನಮ್ಮ ಮನೇಲಿ ಇದೆ, ನಮ್ಗೊಂದ್ ಕೊಡಿ, ನಿಮ್ಗೊಂದ್ ಕೊಡಿ ಅಂತ ಈ ತರ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ನಾವು ಚನ್ನಗಿರಿ ತಾಲೂಕು ದೇವರಹಳ್ಳಿಯಲ್ಲಿ ಸಾಕಷ್ಟು ನೆಸ್ಟ್ಗಳನ್ನ ನಾವು ಕೊಟ್ಟಿದ್ದೀವಿ. ಅದನ್ನ ಗಮನಿಸಿ ಹೊಸದುರ್ಗ ಇಂದ ಅನೇಕ ದೇವಸ್ಥಾನದವರೆಲ್ಲ ಬಂದು ದೇವಸ್ಥಾನ ವಿಸಿಟ್ ಹೋದಾಗ ಅವರು ಹೇಳ್ತಾರೆ, ನಮ್ಮ ಹತ್ರ ಸಿಕ್ಕಾಬಟ್ಟೆ ಗುಬ್ಬಚ್ಚಿದೆ, ನಮಗೂ ಗೂಡ್ ಕೊಡಿ ಅಂತ ಹೇಳಿ. ಈ ತರ ಸಾಕಷ್ಟು ನಮ್ ಚನ್ನಗಿರಿ ತಾಲೂಕಿನಲ್ಲಿ ಸಿಕ್ಕಾಬಟ್ಟೆ ಅವೇರ್ನೆಸ್ ಆಗ್ತಾ ಇದೆ. ಕೆಲವೊಂದು ಸ್ಕೂಲ್ ನಲ್ಲಿ ನಾವೆಲ್ಲ ಪಾಂಪ್ಲೆಟ್ಸ್ ಹಂಚಿದೀವಿ. ಸ್ಕೂಲ್ ರಜಾ ಇರೋದ್ರಿಂದ ಈ ವರ್ಷ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಇದು ಅವೇರ್ನೆಸ್ ಆಗುತ್ತೆ ಅಂತ ನನ್ನ ಅನ್ಕೊಂಡಿದ್ದೀನಿ. ಅದಕ್ಕೆ ಸಾಕಷ್ಟು ನಮ್ಮ ಸಂಗಮೇಶ್ ಪ್ರಭಾಕರ್ ಅವ್ರನ್ನ ನಾನು ನೆನೆಯಲೇಬೇಕು. ಸಾಕಷ್ಟು ನಮ್ಗೆ ಎಲ್ಲಾ ರೀತಿ ಪ್ರೋತ್ಸಾಹ ಕೊಟ್ಟು ಈ ಒಂದು ಕೆಲಸನ ಮುಂದುವರ್ಸ್ಬೇಕಂತ ಅವ್ರು ಮುಂದುವರ್ಸ್ತಾ ಇದಾರೆ. ಸಾಕಷ್ಟು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನೀಗ ಸುಮಾರು 2 ವರ್ಷದಿಂದ 3 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ನಾನು ಇನ್ಸ್ಪೈರ್ ಆಗಿ ನಾನು ಇದನ್ನ ಫುಲ್ ಟೈಮ್ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಈಗ ಗದಗಲ್ ಒಂದು ಪ್ರೊಡಕ್ಷನ್ ಯೂನಿಟ್ ಮಾಡಿದ್ದೀನಿ. ಬಿದ್ರಿಂದು ಗುಬ್ಬಚ್ಚಿ ನೆಸ್ಟ್ ಮಾಡೋದು, ಹಾಗೂ ದಾವಣಗೆರೆ ಚನ್ನಗಿರಿ ದೇವರಹಳ್ಳಿಯಲ್ಲಿ ಕೂಡ ನಾವು ಒಂದು ಬ್ಯಾಂಬೋ ನೆಸ್ಟ್ ಮಾಡೋದು 30-40 ಒಂದು ಕಟ್ಟಡ ಗುಡಿಸಲಲ್ಲಿ ನಾವು ಇದನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೀವಿ. ಅಲ್ಲೂ ಸುಮಾರು ಜನ ಪರ್ಸನಲ್ ಆಗಿ ಬಂದು ತಮ್ಮ ಇಂಟ್ರೆಸ್ಟ್ ಕೊಟ್ಟು ತಗೊಂಡೋಗಿ ಅವರು ಕೂಡ ಹಾಕಿ ನಮ್ಗೆ ಆ ಫೋಟೋಸ್ನೆಲ್ಲ ಹಾಕ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ನಮ್ಗೆ ತುಂಬಾ ಸಂತೋಷ ಇದೆ. ಇದೊಂದು ಇನ್ಸ್ಪೈರ್ ನನ್ಗೆ. ಇದು ಸಾಕಷ್ಟು 15-20 ವರ್ಷದಿಂದ ನಾನು ಬಿದ್ರಲ್ಲಿ ಕೆಲಸ ಮಾಡ್ಕೊಂಡ್ ಬಂದು ನನ್ಗೆ ಅಷ್ಟು ನೆಮ್ಮದಿ ಕೊಡ್ಲಿಲ್ಲ. ಬಟ್ ಈ ಗುಬ್ಬಚ್ಚಿಯಿಂದ ಸಾಕಷ್ಟು ನನ್ಗೆ ನೆಮ್ಮದಿ ಕೊಟ್ಟು ನಾನು ಈ ಕೆಲಸಗಳನ್ನ ಸಾಕಷ್ಟು ಮಾಡ್ತಾ ಇದ್ದೀನಿ. ನನ್ನ ಜೊತೆ ಸುಮಾರಷ್ಟು ಜನ ದೇವರಹಳ್ಳಿ ಹುಡುಗರು, ಯುವಕ ಸಂಘ, ರೈತ ಸಂಘ ಇವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿ ಅವರು ಕೂಡ ಕೋಆಪರೇಷನ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ನಮ್ಮ ಸ್ವಯಂ ಸೇವಕರು ಸಿದ್ಧರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಕರ್ನಾಟಕದಾದ್ಯಂತ ನಾವು ಇದನ್ನ ಪ್ರಚಾರ ಮಾಡಿ ಆದಷ್ಟು ನೆಸ್ಟ್ಗಳನ್ನ ಎಲ್ಲಾ ಕಡೆ ಡೊನೇಟ್ ಮಾಡ್ಬೇಕಂತೇಳಿ ನಮ್ಮ ಉದ್ದೇಶ ಆಗಿದೆ. ಇದು ಒಂದು ಸಣ್ಣ ಪ್ರಯತ್ನ ಇದು ನಮ್ದು. ಇಷ್ಟ ಹೇಳಿ ಇನ್ನೇನಾದ್ರು ಕ್ವಶನ್ ಕೇಳಿದ್ರೆ ಹೇಳಿ. ಹಾ ನಾರಾಯಣ್, ಒಂದೇ ನಿಮಿಷ ಹಾಗೆ ಇರಿ ನೀವು. ಲೋಕೇಶ್ ಅವ್ರೆ, ಸ್ವಲ್ಪ ಹಂಗೆ ಫಾರ್ವರ್ಡ್ ಮಾಡ್ತಾ ಬನ್ನಿ. ಆ ಈ ಪಿ ಪಿ ಟಿಗಳು ಏನಿದಾವ ನೋಡಿ, ಇದ್ರ ಬಗ್ಗೆನೂ ಸ್ವಲ್ಪ ಕುರಿತು ಮಾತಾಡಿ ನಾರಾಯಣ್ ಅವ್ರು. ಹಾ ಸರ್, ಇದು ಫೋಟೋ ನೀವು ನೋಡ್ತಾ ಇರೋದು ಲಕ್ಷ್ಮಿ ಅಂತೇಳಿ, ಲಕ್ಷ್ಮಿ MSc ನರ್ಸಿಂಗ್ ಮಾಡ್ತಾ ಇದ್ದಾರೆ. ಅವ್ರು ಕೂಡ ನಮ್ಗೆ ಪಾರ್ಟ್ ಟೈಮ್ ಅಲ್ಲಿ ಬ್ಯಾಂಬೋ ನೆಸ್ಟ್ ಮಾಡಕ್ಕೆ ಸಪೋರ್ಟ್ ಮಾಡ್ತಾರೆ ಅವಾಗ. ಇದೆಲ್ಲ ನಮ್ಮನೆಯಲ್ಲೇ ಮಾಡ್ತಾ ಇದೀವಿ. ಈಗ ಶೆಡ್ಡಿಗೆ ಶಿಫ್ಟ್ ಆಗಿದೀವಿ ನಾವು. ನಮ್ ಹುಡುಗರೇ ಮನೇಲಿ ಪಾರ್ಟ್ ಟೈಮ್ ಅಲ್ಲಿ ಇದೊಂದು ಕೆಲಸ ಮಾಡ್ಕೊಡ್ತಾರೆ ನಮ್ಗೆ. ಈ ಗುಬ್ಬಚ್ಚಿ ಗೂಡಿನ ಸಂಬಂಧಪಟ್ಟಂಗೆ ಈ ಕೆಲಸಗಳು ಮಾಡ್ಕೊಡ್ತಾರೆ, ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಸಾಯಂಕಾಲ ಕಾಲೇಜ್ಗೆ ಹೋಗಿ ಸಾಯಂಕಾಲ ಬಂದು ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ಅವ್ರಿಗೆಲ್ಲ ನಾನು ಮಾಡ್ಕೊಳ್ತೀನಿ. ಅವ್ರು ಕೂಡ ಸಹಕಾರಿಯಾಗಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಶೆಡ್ ಅಲ್ಲಿ ಮಾಡ್ತಕ್ಕಂತ ಒಂದು ಗುಬ್ಬಚ್ಚಿ ಗೂಡು. ಸ್ಪ್ರೇ ಮಾಡಿ ಅದಕ್ಕೆ ಕೆಮಿಕಲೈಸ್ ಮಾಡಿದೀವಿ. ಮಳೆ ಗಾಳಿ ಫಂಗಸ್ ಫಾರ್ಮೇಶನ್ ಆಗ್ಬಾರದಂತ ಇದನ್ನ ಒಂದು ಒಳಗೆ ಪಾಲಿಶಿಂಗ್ ಮಾಡೋ ಫೆಸಿಲಿಟಿ ಮಾಡಿದ್ವಿ ನಮ್ಮ ಶೆಡ್ ಅಲ್ಲಿ, ವರ್ಕ್ ಶೆಡ್ ಅಲ್ಲಿ, ಬಿದಿರಿನ ಶೆಡ್. ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಗುಬ್ಬಚ್ಚಿ ಗೂಡು. ಸ್ಟ್ಯಾಂಡಿಂಗ್ ನಲ್ಲಿ ಇರುತ್ತೆ, ಇದು ನಿಂತ್ಕೊಂಡಿರುತ್ತೆ. ಇದು ಗುಬ್ಬಚ್ಚಿ ಗೂಡು ಮರಿ ಹಾಕಿದ್ಮೇಲೆ ಗುಬ್ಬಚ್ಚಿ ತನ್ನ ಮರಿಗಳಿಗೆ ಆಹಾರ ನೀಡ್ತಾರೋ ಒಂದು ಫೋಟೋ ಇಮೇಜ್.
ಇದು ಬ್ಯಾಂಗ್ಳೂರ್ನಲ್ಲಿ ನಾವು ಕೊಟ್ಟಿರೋದು ಇನ್ಫಿ ವರ್ಲ್ಡ್ ಫೌಂಡೇಶನ್ ಅಂತ ಹೇಳಿ, ಅವರು ಕೂಡ ಸಾಕಷ್ಟು ಬ್ಯಾಂಗ್ಳೂರ್ನಲ್ಲಿ ನಮ್ಮ ಬಿದರ್ಗೂಡ್ನಲ್ಲಿ ತಗೊಂಡು ಅವರು ಸಾಕಷ್ಟು ಅಲ್ಲಿ ಬ್ಯಾಂಗ್ಳೂರ್ನಲ್ಲಿ ಸುತ್ತಮುತ್ತ ಕುಮಾರಸ್ವಾಮಿ ಸುತ್ತಮುತ್ತ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಇನ್ಫಿ ವರ್ಲ್ಡ್ ಫೌಂಡೇಶನ್ ಅಂತ ಹೇಳಿ. ಇದು ನಮ್ಮ ಮನೆ ಸುತ್ತಮುತ್ತ ಎಲ್ಲಾರ ಮನೆಗೂ ಡೊನೇಟ್ ಮಾಡಿದಾಗ ಗುಬ್ಬಚ್ಚಿಗಳು ಬಂದು ವಾಸ ಮಾಡಿರೋದು. ಮೇಲ್ ಅಂಡ್ ಫಿಮೇಲ್ ಒಂದು ಗೂಡ್ನಲ್ಲಿ ಮೇಲ್ ಅಂಡ್ ಫಿಮೇಲ್ಸ್ ಇರುತ್ತೆ, ಕಂಪಲ್ಸರಿ ಒಂದ್ ಜೋಡಿ ಇದ್ದೇ ಇರುತ್ತೆ ಒಂದ್ ಮನೆಯಲ್ಲಿ. ಆದ್ರಿಂದ ಸುತ್ತಮುತ್ತ ಬಹಳಷ್ಟು ಕಟ್ಟಿದ್ರೆ ಅಲ್ಲಿ ಒಂದೊಂದು ಫ್ಯಾಮಿಲಿ ಬಂದು ಸೆಟ್ಲ್ ಆಗುತ್ತೆ. ಇದನ್ನ ನಾವೆಲ್ಲೆಲ್ಲ ನಾವು ಪರಿಚಯಸ್ಥಲ್ಲಿದ್ದೀರಿ ಮಾರ್ಕೆಟ್ಗೆ ಹೋದಾಗ ಅಲ್ಲೂ ಕೇಳ್ತಾರೆ. ನಾವೆಲ್ಲ ಏನೋ ಪರ್ಚೇಸ್ ಮಾಡಕ್ ಹೋದಾಗ ಅಲ್ಲೂ ಸುಮಾರಷ್ಟು ಸ್ಪ್ಯಾರೋ ನೆಸ್ಟ್ಗಳು ನಾವು ಸ್ವಲ್ಪ ಅವೇರ್ನೆಸ್ ಮಾಡೋದ್ರಿಂದ ಎಲ್ಲ ತುಂಬಾ ಇನ್ಸ್ಪೈರ್ ಆಗಿ ಎಲ್ಲ ಕೇಳ್ತಾ ಇರ್ತಾರೆ. ನಾವೆಲ್ಲ ಹೋದ್ರು ಸರ್ ನಮ್ಗೊಂದು ಗುಬ್ಬಚ್ಚಿ ಗೂಡು ತಂದು ಕೊಡ್ಲಿಲ್ಲ, ನಮ್ಗೊಂದು ಗುಬ್ಬಚ್ಚಿ ಗೂಡು ತಂದು ಕೊಡ್ಲಿಲ್ಲ ನೀವು ಅಂತೇಳಿ. ಇಡೀ ಗದಗ ಸಿಟಿಯಲ್ಲಿ ಕೆಲವೊಂದು ನಮಗ್ ಪರಿಚಯ ಇರತಕ್ಕಂತ ಅಂಗಡಿ, ಪೇಂಟ್ ಅಂಗಡಿ, ಮಟನ್ ಅಂಗಡಿ, ಚಿಕನ್ ಅಂಗಡಿ, ಆಮೇಲೆ ಸ್ಟೇಷನರೀಸ್ ಅಂಗಡೀಸು, ಆಮೇಲೆ ಪಾತ್ರೆಗಳ ಅಂಗಡಿ, ವೆಸಲ್ಸ್ ಮಾರ್ತಿರಲ್ಲ ಅವರು ಕೂಡ ಕೇಳ್ತಾ ಇರ್ತಾರೆ ಇನ್ಸ್ಪೈರ್ ಆಗಿ, ಏನ್ರಿ ನಾರಾಯಣ ಗುಬ್ಬಚ್ಚಿ ಗೂಡು ಇಷ್ಟು ಮಾಡ್ತಿದ್ರ ನಮಗೂ ತಂದ್ಕೊಡಿ ಅಂತೇಳಿ. ಅವರಿಂದ ಹಂಗೆ ಪ್ರಚಾರ ಆಗಿ ಇಡೀ ಗದಗ ಡಿಸ್ಟ್ರಿಕ್ಟ್ ನಲ್ಲಿ ನಾವು ಸಿಕ್ಕಾಪಟ್ಟೆ ಈ ತರ ಎಲ್ಲ ಸ್ಪ್ಯಾರೋ ನೆಸ್ಟ್ ನ ಪರಿಚಯದವ್ರಿಗೆಲ್ಲ ಕೊಟ್ಕೊಂಡ್ ಬರ್ತಾ ಇದೆ. ಅಲ್ಲಿಂದ ಅಲ್ಲಿಗೆ ಹಂಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಎಲ್ಲರೂ ಅದನ್ನೆಲ್ಲ ಮನೇಲಿ ಹಾಕಿ ಅದನ್ನ ಫೋಟೋ ಹೊಡೆದು ಕಳಿಸ್ತಾರೆ ನಮ್ಗೆ. ಕೆಲವ್ರು ಏನ್ ಮಾಡ್ತಾ ಇದಾರೆ, ನಮ್ಮ ಅಮೌಂಟ್ ಕೊಟ್ಟಿರ್ತಾರೆ, ₹100 ಅಂತ ಕೊಟ್ಟಿರ್ತಾರೆ ಒಂದ್ ನೆಸ್ಟ್ಗೆ. ನಾನೇನ್ ಹೇಳ್ತೀನಿ ಅವ್ರಿಗೆ, ನಿಮ್ ಮನೇಲಿ ಬಂದು ಗುಬ್ಬಚ್ಚಿ ಕುಂತಂದ್ರೆ ನೀವು ಈ ₹100 ವಾಪಸ್ ಕೊಡ್ತೀನಿ ಅಂತೇಳಿ ಕೆಲವೊಂದು ಅಮೌಂಟ್ ರಿಟರ್ನ್ ಮಾಡಿದೀವಿ. ಕೆಲವ್ರು ಇಸ್ಕೊಳಕ್ ಬರಲ್ಲ, ಕೆಲವ್ರು ಜಾಸ್ತಿನೇ ಕೊಡ್ತಾರೆ, ಕೆಲವ್ರು ಕಡಿಮೆನೆ ಕೊಡ್ತಾರೆ. ಸ್ಕೂಲ್ ಸ್ಟೂಡೆಂಟ್ಸ್ ಅಂತೂ ತುಂಬಾ ಜನ ಬರ್ತಾರೆ ನನ್ನ ಹತ್ರ. ಅವ್ರಿಗೆ ಎಷ್ಟು ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ ಅಷ್ಟೇ, ಅವ್ರಿಗೇನು ತುಂಬಾ ಪ್ರೆಷರ್ ಮಾಡಲ್ಲ. ನಮ್ಮ ಮಲಸಮುದ್ರ ಅಸುಂಡಿ ಗ್ರಾಮ ಪಂಚಾಯತಿ, ಮಲಸಮುದ್ರ ಗ್ರಾಮ ಪಂಚಾಯತಿ, ನಾಗಾವಿ, ಬೆಳದಡಿಯಿಂದೆಲ್ಲ ಸ್ಟೂಡೆಂಟ್ಸ್ ಬರೋದು, ಸ್ಕೂಲ್ ಸ್ಟೂಡೆಂಟ್ಸ್ ತುಂಬಾ ಜನ ಬರ್ತಾರೆ. ಸ್ಟೂಡೆಂಟ್ಸ್ ಗಳಿಂದ ಅವೇರ್ನೆಸ್ ತುಂಬಾ ಆಗ್ತಾ ಇದೆ. ಆಮೇಲೆ ಟೀಚರ್ಸ್ ಗಳು ಸೆನ್ಸಸ್ ಬಂದಾಗ ತುಂಬಾ ಟೀಚರ್ಸ್ ಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಸುಮಾರಷ್ಟು. ನಮ್ ನೆಸ್ಟ್ಗಳನ್ನ ನೋಡಿ ಅವ್ರು ಇನ್ಸ್ಪೈರ್ ಆಗಿದ್ದಾರೆ. ಇದ್ರ ಬಗ್ಗೆ ಅವ್ರ ಗಮನನೇ ಇರಲಿಲ್ಲ. ಸರ್ ಇದ್ರ ಬಗ್ಗೆ ನಮ್ ಗಮನ ಇಲ್ಲ, ನೀವು ಈ ತರ ಮಾಡ್ತಾ ಇದ್ರೆ ನಮ್ಮ ಲೊಕಾಲಿಟಿಯಲ್ಲಿ ನಾವು ನಿಮ್ ಬಗ್ಗೆ ಸಹಕಾರ ನೀಡಿ ನಾವು ಕೂಡ ಕೋಆಪರೇಷನ್ ಮಾಡ್ತೀವಿ. ನಮ್ ಸ್ಕೂಲಲ್ಲಿ ಬಂದು ಒಂದು ಪ್ರೋಗ್ರಾಮ್ ಮಾಡ್ಕೊಡಿ, ಇದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಕೊಡಿ ಅಂತೇಳಿ ಎಲ್ಲ ಸುಮಾರು ಒಂದು 10 ರಿಂದ 15 ಸ್ಕೂಲ್ನವ್ರನ್ನು ಗದಗ್ನಲ್ಲಿ ಈಗಾಗಲೇ ನನ್ಗೆ ಹೇಳಿದ್ದಾರೆ. ಅವ್ರನ್ನ ಮಾಡಕ್ ನನಗೆ ಈಗ ಸ್ಕೂಲ್ ರಜೆ ಇರೋದ್ರಿಂದ ಕಾರ್ಯಕ್ರಮ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಸ್ಲೈಡ್ ಶೋ, ಶಾರ್ಟ್ ಫಿಲಿಮ್ಸ್ ಎಲ್ಲಾ ಮಾಡಿ ಹುಡುಗರಿಗೆ ತೋರಿಸಿ ಅವೇರ್ನೆಸ್ ಮಾಡ್ಬೇಕಂತ ಹೇಳಿ ಅದು ಕೂಡ ನಂದು ಕೆಲಸ ನಡೀತಾ ಇದೆ. ಇದು ನಮ್ ಹಾರ್ನ್ಬಿಲ್ ಫೆಸ್ಟಿವಲ್ ಅಲ್ಲಿ PCCF ಇವರೆಲ್ಲ ನಮ್ಮಲ್ಲಿ ಭೇಟಿಯಾದ ಅವರು ಕೂಡ ಇದ್ರ ಬಗ್ಗೆ ಇನ್ಸ್ಪೈರ್ ಆಗಿ ಕೆಲವೊಂದು ಮಾತುಗಳು ಆಡಿದ್ದಾರೆ. ಅವರು ಕೂಡ ಅರಣ್ಯ ಇಲಾಖೆ ವತಿಯಿಂದ ಸಿಕ್ಕಾಪಟ್ಟೆ ಅವರು ಕೂಡ ಇನ್ಸ್ಪೈರ್ ಆಗಿ ಇದ್ರ ಬಗ್ಗೆ ಈ ವರ್ಕ್ ಬಗ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅದ್ರಲ್ಲಿ ನಮ್ ಸಂಗಮೇಶ್ ಪ್ರಭಾಕರ್ ಸರ್ ಕ್ಯಾಪ್ ಹಾಕೊಂಡಿದ್ದಾರೆ, ಅವರು ಕೂಡ ಕಾಣ್ತಾ ಇದ್ದಾರೆ. ದಾಂಡೇಲಿ ACF ಕೂಡ ಕಾಣ್ತಾ ಇದ್ದಾರೆ, ಅದರಲ್ಲಿ PCCF ಇದ್ದಾರೆ. ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ RV ದೇಶಪಾಂಡೆ ಅವರು, ಆಮೇಲೆ ಶಾಂತಾರಾಮ್ ಸಿದ್ದಿ ಅವರು ಕೂಡ ಇದ್ರ ಬಗ್ಗೆ ಇನ್ಸ್ಪೈರ್ ಆಗಿ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ. ಇನ್ನು ಮುಂದೆ ಇದೇ ತರ ಮುಂದುವರಿಸಿ ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ಇದು ನಾವು ಗದಗಿಂದ ಸಾಗರದಲ್ಲಿ ಬೈಕಲ್ಲಿ ಎಷ್ಟು ಊರ್ ಸಿಗುತ್ತೆ, ಎಷ್ಟು ಸ್ಕೂಲ್ ಸಿಗುತ್ತೆ, ಎಲ್ಲಾ ಸ್ಕೂಲ್ಗೂ 10 ಸ್ಪ್ಯಾರೋ ನೆಸ್ಟ್ ಹಾಗೂ ಹುಡುಗರುಗಳಿಗೆಲ್ಲ ಬ್ಯಾಡ್ಜಸ್ ಕೊಡ್ಸಿ ನಾವು ಅವೇರ್ನೆಸ್ ಮೂಡಿಸಿದೀವಿ. ಗದಗಿಂದ ಲಕ್ಷ್ಮೇಶ್ವರ, ಲಕ್ಷ್ಮೇಶ್ವರ, ಸವಣೂರು, ಈ ದಾರಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸ್ಕೂಲ್ಗೂ ಅಪ್ ಟು ಸಾಗರವರೆಗೂ, ಆನವಟ್ಟಿ, ಹಾನಗಲ್ಲು, ಶಿಕಾರಿಪುರ, ಶಿಳಕೊಪ್ಪ, ಸೊರಬ, ಸಾಗರ, ಈ ತರ ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ನಮ್ಮ ಪರಿಚಯದವ್ರು ಇರ್ತಾರೆ, ಎಲ್ಲೆಲ್ಲಿ ಸ್ಕೂಲ್ ಕಾಣುತ್ತೆ ಅಲ್ಲೆಲ್ಲ ಪ್ರತಿಯೊಂದು ನಾವು ಸ್ಪ್ಯಾರೋ ನೆಸ್ಟ್ ನ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ. ಆ ಸ್ಕೂಲ್ ಅವ್ರನ್ನು ನಮ್ ಜೊತೆ ಲಿಂಕ್ ಅಲ್ಲಿ ಇದ್ದಾರೆ. ಅವ್ರು ಕೂಡ ತುಂಬಾ ಇನ್ಸ್ಪೈರ್ ಆಗಿ ಅವ್ರು ಕೂಡ ನಮ್ಗೆ ಇನ್ವೈಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಜನಕ್ಕೆ ತುಂಬಾ ಅವೇರ್ನೆಸ್ ಆಗ್ತಾ ಇದೆ ಇದ್ರ ಬಗ್ಗೆ. ಜನರಿಗೆ ಗೊತ್ತಿಲ್ಲ, ಇದು ಸ್ಕೂಲ್ ಹುಡುಗರಿಗೆ ಗೊತ್ತಿಲ್ಲ ಇದೇನಪ್ಪಾ ಅಂತ ಹೇಳಿ. ಈಗ ಸ್ವಲ್ಪ ಅವೇರ್ನೆಸ್ ಬಂದು ಬಹಳ ಜನ ಇನ್ಸ್ಪೈರ್ ಆಗಿ ನಮ್ ಜೊತೆಗೂಡಿ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ ಜೊತೆ ಅದ್ರ ಜೊತೆ ಬಿದಿರು ಬಗ್ಗೆ ನಾನು ಅರಿವು ಮೂಡಿಸ್ತಾ ಇದ್ದೀನಿ. ಈ ಬಿದಿರಿಂದ ಹೆಂಗ್ ಬೆಳೀತದೆ, ಬಿದಿರು ಪ್ಲಾಂಟೇಶನ್ ಮಾಡೋದ್ರಿಂದ ಏನೇನ್ ಲಾಭ ಇದೆ, ಬಿದಿರಿಂದ ಯಾಕೆ ಮಾಡ್ಬೇಕು, ಗುಬ್ಬಚ್ಚಿಗಳು ಬಿದಿರಲ್ಲೇ ಯಾಕೆ ಮಾಡ್ಬೇಕು ಅಂತೇಳಿ ನಾವು ಅವ್ರಿಗೆ ತಿಳುವಳಿಕೆ ನೀಡ್ತೀವಿ. ಇದರಲ್ಲಿ ಈಕೋ ಫ್ರೆಂಡ್ಲಿ ನ್ಯಾಚುರಲಿಟಿ ಇರುತ್ತೆ. ನಮ್ಮ ಗುಬ್ಬಚ್ಚಿಗೆ ಫರ್ಟಿಲೈಸರ್ ಆಗಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈ ಗುಬ್ಬಚ್ಚಿಗಳು ಪ್ಲಾಸ್ಟಿಕ್ ತಗಡು ಡಬ್ಬದಲ್ಲಿ ಇಟ್ರೆ ಮಳೆಗಾಳಿಗೆಲ್ಲ ಹೋಗ್ಬಿಡುತ್ತೆ. ತಗಡಿನ ಡಬ್ಬ ಮಾಡಿದ್ರಲ್ಲಿ ತುಕ್ಕಿಡ್ದು ಮಳೆ ನೀರಿಗೆಲ್ಲ ಹಾಳಾಗುತ್ತೆ. ಆದ್ರೆ ಬಿದಿರು ಏನೂ ಆಗಲ್ಲ, ಬಿದಿರು ಹೀರ್ಕೊಳ್ಳುತ್ತೆ. ಒಳಗೆ ಗುಬ್ಬಚ್ಚಿ ಮತ್ತೊಂದು ಬಂದು ನೆಸ್ಟ್ ಮಾಡಿ
ಅದ್ರಲ್ಲಿ ತನ್ನ ಮರಿ ಇಟ್ಟು ತನ್ನ ಸಂತತಿನ ಅಭಿವೃದ್ಧಿಗೊಳಿಸಕ್ಕೆ ಬಿದಿರು ಎಷ್ಟು ತುಂಬಾ ಉಪಕಾರಿಯಾಗಿದೆ ಅಂತ ನಾವು ಈಗಾಗಲೇ 2 ವರ್ಷ 3 ವರ್ಷದಿಂದ ಅದ್ರ ಬಗ್ಗೆ ತಿಳ್ಕೊಂಡು ನಾವು ಈಗ ಇದನ್ನೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಇದು ಎಲ್ಲಾ ಸ್ಕೂಲ್ಸ್ಗಳಿಗೆ ಕೊಡ್ತಾ ಇರೋದು. ಒಂದು ಸಾಕಷ್ಟು ಫೋಟೋಸ್ ಇದೆ, ಅದರಲ್ಲಿ ಸೆಲೆಕ್ಷನ್ ಫೋಟೋಸ್ಗಳು ಮಾತ್ರ ನಾವು ಇಲ್ಲಿ ಹಾಕಿದೀವಿ. ಇದು ಸವಣೂರ್ ಹತ್ರ ಒಂದ್ ಹಳ್ಳಿ ತಗ್ಗಿಹಳ್ಳಿ ಅಂತ ಹೇಳಿ, ಅಲ್ಲಿ ಸ್ಕೂಲ್ ನಲ್ಲಿ ಇದನ್ನ ನಾವು ಡೊನೇಟ್ ಮಾಡಿರೋದು. ಅಲ್ಲಿ ಪ್ರತಿಯೊಂದು ಸ್ಕೂಲ್ಗೂ ನಾವು ಇದು 10 ನೆಸ್ಟ್ ಕೊಟ್ಟು ಅಲ್ಲಿ ಅವ್ರಿಗೆ ಹುಡುಗರಿಗೆಲ್ಲ ಬ್ಯಾಡ್ಜಸ್ ಕೊಟ್ಟು ಪಾಂಪ್ಲೆಟ್ಸ್ ಕೊಡ್ತೀವಿ. ಅವ್ರಿಗೆಲ್ಲ ಈ ತರ ಎಲ್ಲ ಕೊಟ್ಕೊಂಡ್ ಬಂದಿದೆ. ಅದ್ರ ಬಗ್ಗೆ ಅವೇರ್ನೆಸ್ ಮೂಡ್ತಾ ಇದೆ ಹುಡುಗರಿಗೆಲ್ಲ. ಗದಗ್ ಬಂದಾಗ ಕೆಲವರು ಫೋನ್ ಮಾಡ್ತಾರೆ, ನಿಮ್ ಸೆಂಟರ್ ಇದೆ. ಹುಡುಗರು ಸಣ್ಣ ಹುಡುಗರು ಬಂದು ಫೋನ್ ಮಾಡ್ತಾರೆ, ಸರ್ ನಿಮ್ ಪ್ರೊಡಕ್ಷನ್ ಯೂನಿಟ್ ನೋಡ್ಬೇಕು, ಗುಬ್ಬಚ್ಚಿ ಇದು ಏನೇನ್ ಮಾಡ್ತೀರಾ, ಇದ್ರ ಬಗ್ಗೆ ಏನೇನ್ ಮಾಡ್ತಿದ್ದೀರಾ ನಾವು ನೋಡ್ಬೇಕಂತ ಸುಮಾರು ಒಂದು 15 ಹುಡುಗರು ಸವಣೂರು, ಲಕ್ಷ್ ಲಕ್ಷ್ಮೇಶ್ವರ, ಶಿರಟ್ಟಿ, ಬೆಳಗಟ್ಟಿಯಿಂದೆಲ್ಲ ಹುಡುಗರು ಬರ್ತಾ ಇದಾರೆ, ಕಡ್ಕೋಳಿಂದ ಹುಡುಗರು ಬರ್ತಾ ಇದಾರೆ, ಕಪ್ಪತ್ ಗುಡ್ಡೆಯಿಂದ ಕೆಲವೊಂದು ಕ್ಯಾಂಪ್ಸ್ ಇಂದ ನೋಡ್ಬಿಟ್ಟು ಅವ್ರು ಕೂಡ ಬರ್ತಾ ಇದಾರೆ. ಇದು ಒಬ್ರು ಉಪಾರಣ್ಯ ಸಂರಕ್ಷಣಾಧಿಕಾರಿ ಹಾನಗಲ್ ಅವರವರು ಪೂಜಾರ್ ಅಂತ ಹೇಳಿ, ಅವ್ರಿಗೂ ಹೋಗಿ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಇದನ್ನೆಲ್ಲ ನಾವು ಕೊಟ್ಟು ಬಂದಿದ್ವಿ. ಅವರು ಕೂಡ ಇನ್ಸ್ಪೈರ್ ಆಗಿದ್ದಾರೆ ಇದ್ರ ಬಗ್ಗೆ. ಅವರು ಕೆಲವೊಂದು ಸ್ಕೂಲಲ್ಲಿ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿ ಎಲ್ಲ ಹೇಳಿದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲು, ನವೋದಯ ಸ್ಕೂಲು, ಈ ತರ ಸ್ಕೂಲ್ನೆಲ್ಲ ನಾವು ನಿಮ್ಗೆ ಇನ್ವೈಟ್ ಮಾಡ್ತೀವಿ, ನೀವು ಪ್ರೆಸೆಂಟೇಶನ್ ಮಾಡಿ ಅಂತ ಹೇಳಿದ್ದಾರೆ. ಇದು ಕಡ್ಕಿಕೊಪ್ಪ ಅಂತ ಸ್ಕೂಲ್ ನಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಹುಡುಗರಿಗೆ ಸಂಗಮೇಶ್ ಪ್ರಭಾಕರ್ ಅವರು ಸ್ಲೈಡ್ ಶೋ ತೋರಿಸಿ ಹುಡುಗರಿಗೆ ಅರಿವು ಮೂಡಿಸ್ತಾ ಇರೋದು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಸಂಗಮೇಶ್ ಪ್ರಭಾಕರ್ ಸರ್ ಹಾಗೂ ಮಂಜುನಾಥ್ ನಾಯಕ್ ಅಂತೇಳಿ ಪರಿಸರವಾದಿ, ಅವರು ಕೂಡ ಇದನ್ನ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಭಾಗಿಯಾಗಿ ನಮ್ಗೆ ಇನ್ಸ್ಪೈರ್ ಮಾಡಿ ಅಲ್ಲಿಗೂ ನಾವು ಅಟೆಂಡ್ ಆಗಿ ಹುಡುಗರಿಗೆಲ್ಲ ಸಾಕಷ್ಟು ಒಂದು 100 ಹುಡುಗರಿಗೆ ನಾವು ಸ್ಪ್ಯಾರೋನಷ್ಟು ಬ್ಯಾಡ್ಜಸ್ ಎಲ್ಲ ಡೊನೇಟ್ ಮಾಡಿದ್ವಿ. ಲಾಸ್ಟ್ ಇದೇ ವರ್ಷದಲ್ಲಿ ನರಗುಂದ ಹತ್ರ ಒಂದು ಕಡಕಿಕೊಪ್ಪ ಅಂತ ಗ್ರಾಮದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದೀವಿ ನಾವು. ಅದ್ರದ್ದು ಇಮೇಜಸ್ ಇದು. ಇದು ನಮ್ಮನೆ ಸುತ್ತಮುತ್ತ ನಾವು ಸ್ಪ್ಯಾರೋ ನೆಸ್ಟ್ ಕೊಟ್ಟಿದ್ದಾಗ ಅವರೆಲ್ಲ ನಮ್ಗೆ ಫೋಟೋಗ್ರಾಫ್ ಮಾಡಿಸ್ ಕಳಿಸಿರೋದು ಇದು. ಅಕ್ಕಪಕ್ಕದಲ್ಲಿ ಬಂದು ಮನೆಯೊಳಗೆಲ್ಲ ಗುಬ್ಬಚ್ಚಿಗೆ ಸ್ಥಾನನೇ ಇರ್ಲಿಲ್ಲ, ಅದಕ್ಕೆಲ್ಲ ಮನೆಯೊಳಗೆಲ್ಲ ಬಂದು ಫಾಲ್ ಸೀಲಿಂಗ್, POP ಫಾಲ್ ಸೀಲಿಂಗ್ ಎಲ್ಲ ಮನೆ ಮಾಡ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ನಾವು ಐಡೆಂಟಿಫಿಕೇಶನ್ ಮಾಡಿ ಗುಬ್ಬಚ್ಚಿ ಎಲ್ಲಿಂದ ಓಡಾಡ್ತಿದ್ದನ್ನೆಲ್ಲ ಅದನ್ನೆಲ್ಲ ಅಬ್ಸರ್ವೇಷನ್ ಮಾಡಿ ಅದನ್ನ ತಂದಿಟ್ಟಾಗ ಅದು ಒಳಗೆ ಹೋಗದೆ ಹೊರಗೆ ಬಂದು ಗೂಡಲ್ಲಿ ತಮ್ಮ ವಾಸಸ್ಥಾನವನ್ನ ಬಂದ್ ಮಾಡ್ಕೊಂಡಿದ್ದಾವೆ ಇವು ಗುಬ್ಬಚ್ಚಿಗಳು. ಅದ್ರದ್ದೊಂದು ಇಮೇಜ್ ನಮ್ಗೆ ಕಳಿಸಿರ್ತಕ್ಕಂಥದ್ದು, ನಾವು ಯಾರು ಕೊಟ್ಟಿದ್ವಿ ಅವ್ರಿಗೆ ನಮ್ಗೆ ಕಳಿಸಿದ್ದಾರೆ. ಇದು ಸ್ಕೂಲ್ ಹುಡುಗರು ಪರ್ಸನಲ್ ಆಗಿ ಬಂದು ಇಂಟ್ರೆಸ್ಟ್ ಕೊಟ್ಟು ತಗೊಂಡೋಗಿರ್ತಕ್ಕಂಥ ಸ್ಟೂಡೆಂಟ್ಸ್. ದಿನನಿತ್ಯ ನಮ್ಮಲ್ಲಿ 5-6 ಹುಡುಗರು ಸುತ್ತಮುತ್ತ ಹುಡುಗರು ಬಂದು ಈ ಬೇಸಿಗೆನಲ್ಲಿ ಸಿಕ್ಕಾಪಟ್ಟೆ ಹುಡುಗರು ಬರ್ತಾ ಇದಾರೆ. ಈ ತರ ನಮಗೂ ಒಂದ್ ಕೊಡಿ ನಾವು ಕಟ್ತೀವಿ ಅಂತ. ಅವ್ರು ಏನ್ ಸಣ್ಣ ಅಮೌಂಟ್ ಸೇವಿಂಗ್ಸ್ ಅಮೌಂಟ್ ಏನಿದೆ ಅದನ್ನ ಕೊಟ್ಬಿಟ್ಟು ತಗೊಂಡ್ ಹೋಗ್ತಾ ಇದಾರೆ. ಎಷ್ಟು ಅಂತ ಅದ್ ಲೆಕ್ಕನೇ ನಾನು ಮಾಡಿಲ್ಲ. 20 ರೂಪಾಯಿ ಕೊಟ್ಟಿರ್ತಾರೆ ಕೆಲವರು, ಸರ್ ನನ್ಗೆ ಸೇವಿಂಗ್ ಮಾಡಿದೀನಿ, ನನಗೆ ಫ್ರೀಯಾಗಿ ಕೊಡ್ರಿ, ನನಗೆ ದುಡ್ಡಿಲ್ಲ, ನನ್ಗೆ ಕೊಡ್ರಿ, ನಮ್ಮ ಮನೇಲಿ ಇದೆ ನಾನು ಕಟ್ತೀನಿ ಅಂದವ್ರಿಗೂ ನಾನು ಕೊಟ್ಟು ಕಳ್ಸಿದೀನಿ. ಸಾಕಷ್ಟು ಹುಡುಗರು ಇದೇ ತರ ದಿನನಿತ್ಯ ಬರ್ತಾರೆ ನನ್ನ ಸೆಂಟ್ರಿಗೆ. ನಾನು ಇರೋದ್ ನೋಡ್ಕೊಂಡು ದಿನನಿತ್ಯ ಬರ್ತಾರೆ. ನಾನು ಇಲ್ದಿದ್ರು ನಮ್ಮ ಮನೇಲಿ ನಮ್ಮ ಹುಡುಗರು ಇರ್ತಾರೆ, ಅವರು ಬಂದು ಅವ್ರಿಗೆಲ್ಲ ಕೊಟ್ಟು ಕಳಿಸ್ತಾರೆ. ಎಷ್ಟಾದ್ರೂ ಅಷ್ಟು ಒಂದು ಡೊನೇಷನ್ ಬಾಕ್ಸ್ ಅಂತಾನೆ ಮಾಡಿದೀವಿ ಹುಡುಗರಿಗೋಸ್ಕರ. ಸೊ ಅದನ್ನ ನಾವು ಅದು ಡೊನೇಷನ್ ಬಾಕ್ಸ್ ನಲ್ಲಿ ಅಮೌಂಟ್ ನ ಹಾಕಿ ಅವ್ರಿಗೆ ಕೊಟ್ಟು ಕಳಿಸ್ತಾ ಇದೀವಿ. ಇದನ್ನ ನಾವು ಬ್ಯಾಂಗ್ಳೂರ್ನಲ್ಲಿ ಸಾಸ್ಕಿಯನ್ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ನಲ್ಲಿ ಅವರು ಕೂಡ ನಮ್ಗೆ ಇನ್ವೈಟ್ ಮಾಡಿದ್ರು. ಲಾಸ್ಟ್ ಒಂದ್ ತಿಂಗಳ ಹಿಂದೆ ನಾವು ಕೂಡ ಅಲ್ಲಿ ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಿ ಸಾಕಷ್ಟು ನೆಸ್ಟ್ ಗಳನ್ನ ಅವರು ಕೂಡ ನಮ್ಮ ಹತ್ರ ತಗೊಂಡು ಅವರು ಕೂಡ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಇದು ಅದ್ರದ್ದೊಂದು ಇಮೇಜ್. ಇದು ಬ್ಯಾಂಗ್ಳೂರ್ ಸಾಸ್ಕಿಯನ್ ಟೆಕ್ನಾಲಜೀಸ್ ಅವ್ರದ್ದು. ಇದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಮ್ಮ ನಮ್ಮ ನಾವು ಕೋ ಬ್ರದರ್ ಆದಂತ ರವಿ BMS ಅವರು, ನಾವು ಬೆಂಗಳೂರಿಗೆ ಹೋದಾಗ ಅವರು ಕೂಡ ಅದ್ರ ಬಗ್ಗೆ ಇನ್ಸ್ಪೈರ್ ಆಗಿ ಅವರು ಕೂಡ ಹೋಗಿ ಅಲ್ಲಿ ನಮ್ಮ ಚಲನಚಿತ್ರ ರಂಗದವರಿಗೆ ನಾನು ಕೊಟ್ಟು ಅವರು ಅದ್ರ ಬಗ್ಗೆ ಅರಿವು ಮೂಡಿಸ್ತೀನಿ ಅಂತೇಳಿ ಕೊಟ್ಟಾಗ ಸಿಕ್ಕಿದ ಆ ಟೈಮಲ್ಲಿ ಜಯಮಾಲಾ ಹಾಗೂ ಸುಂದರ್ ರಾಜ್ ಅವರು ಇದ್ರ ಬಗ್ಗೆ ಬಹಳ ಅಪ್ರಿಸಿಯೇಷನ್ ಮಾತುಗಳನ್ನು ಕೂಡ ಆಡಿದ್ದಾರೆ. ರವಿ BMS ಅವರು ಇದಕ್ಕೆ ಸಹಕಾರಿ ಬೆಂಗಳೂರು ಸುತ್ತಮುತ್ತ ಅವ್ರು ಕೂಡ ಕೆಲಸ ಮಾಡಕ್ ಶುರು ಮಾಡಿದ್ದಾರೆ. ಇದೊಂದು ಸಣ್ಣ ಪ್ರಯತ್ನ. ಸುಮಾರು ಚಲನಚಿತ್ರ ನಟರನ್ನ ಭೇಟಿ ಆಗ್ಬೇಕಂತ ಇದೆ.
ಅವರು ಕೂಡ ಇದನ್ನ ಸ್ಪ್ಯಾರನರ್ಸ್ ಅವ್ರು ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಕ್ಕೆ ಅವರು ಒಂದು ಕಾರಣಕರ್ತರಾಗಿದ್ದಾರೆ ಬೆಂಗಳೂರಿಂದ, ರವಿ ಶ್ರೀನಿವಾಸ್ ಅಂತ ಹೇಳಿ. ಇದು ನಮ್ಮನೆ ಸುತ್ತಮುತ್ತ ಇರೋರು ಕೊಟ್ಟಿರೋದು. ಇದು ಒಂದು ಗುಬ್ಬಚ್ಚಿ ಬಂದು ಕೂತಿರೋದು. ಇದು ಬಚ್ಪನ್ ಸ್ಕೂಲ್ನವರು ಬಂದು, ಸ್ಕೂಲ್ನ ಅಧ್ಯಕ್ಷರು ಬಂದು ನನಗೆ ಮನೇಲಿ ಗುಬ್ಬಚ್ಚಿಗಳು ಬಹಳ ಓಡಾಡ್ತಾ ಇದಾವೆ ನಾರಾಯಣ ಅವರೇ, ನಮ್ಗೆ ಅರ್ಜೆಂಟ್ ಆಗಿ ಗುಬ್ಬಚ್ಚಿಗಳು ಬೇಕಾಗಿತ್ತು ಅಂದಾಗ ಅವ್ರು ಕೊಟ್ಟಾಗ ಇಮಿಡಿಯೇಟ್ ಮಾರನೇ ದಿವಸನೇ ಬಂದು ಗುಬ್ಬಚ್ಚಿಯಲ್ಲಿ ಮನೆ ಮಾಡಿದ್ದನ್ನ ನೋಡಿ ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ನನಗೆ ಇಮೇಜ್ ಕಳಿಸಿದ್ರು. ನಂಗೆ ತುಂಬಾ ಸಂತೋಷ ಆಯ್ತು ಅವ್ರದ್ದು. ಅವ್ರು ಕೂಡ ಅಪ್ರಿಸಿಯೇಷನ್ ಮಾಡಿದ್ದಾರೆ. ನಾಡು ಕ್ವಿಕ್ ಆಗಿ ಬಂದು ನನ್ನ ಮನೇಲಿ ಗುಬ್ಬಚ್ಚಿ ಬಂದು ಮನೆ ಮಾಡಿದೆ ಅಂತೇಳಿ. ಪ್ರತಿಯೊಂದ್ ಮನೇಲಿ 2-3 ಗುಬ್ಬಚ್ಚಿಗಳು ಇಟ್ರೆ ಅದಕ್ಕೂ ಸಹಕಾರಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಇದು ಸಂಗಮೇಶ್ ಪ್ರಭಾಕರ್ ಸರ್ ಲಾಸ್ಟ್ ವೀಕ್ ನಮ್ಗೆ, ನಾನು ಲಾಸ್ಟ್ ಒಂದು ವರ್ಷದಿಂದ ಅವ್ರು ಮಾಡ್ಕೊಟ್ಟಿದ್ದೆ. ಒಂದೇ ಜಾಗದಲ್ಲಿ 4-5 ಗುಬ್ಬಚ್ಚಿಗಳು ಬಂದು ಗಲಾಟೆ ಮಾಡ್ತವೆ, ಇದಕ್ಕೇನೋ ಸಪ್ರೇಟ್ ಮಾಡ್ಬೇಕು ಅಂದಾಗ ಒಂದೇ ಲೈನ್ ಅಲ್ಲಿ ಎಷ್ಟು ಬೇಕಾಗಷ್ಟನ್ನ ನಾವು ಗುಬ್ಬಚ್ಚಿಗಳನ್ನ ಅದನ್ನ ಇನ್ವೈಟ್ ಮಾಡಬಹುದಂತೇಳಿ ಈ ತರ ಡಿಫ್ರೆನ್ಷಿಯನ್ ಆಗಿ ಬ್ಯಾಂಬೋ ನೆಸ್ಟ್ ನ ರೆಡಿ ಮಾಡಿದ್ದೀವಿ. ಇದು ಪ್ರತಿಯೊಂದು ಒಂದೊಂದು ಗೂಡ್ನಲ್ಲಿ ಇದ್ರಲ್ಲೂ ಒಂದೊಂದು ಗುಬ್ಬಚ್ಚಿ ಗೂಡನ್ನು ವಾಸ ಮಾಡುತ್ತೆ, ಜಗಳ ಮಾಡ್ಕೊಳಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಒಂದ್ ಗೂಡ್ನಲ್ಲಿ ಅವು ಇದ್ರೆ ಇನ್ನೊಂದ್ ಗೂಡ್ನಲ್ಲಿ ಇನ್ನೊಂದ್ ಇರ್ತವೆ. ಈ ತರ ಒಂದೊಂದು 3-4 ಇರೋಂತ ಗುಬ್ಬಚ್ಚಿ ಗೂಡು ಕೂಡ ನಾವು ಮಾಡ್ತಾ ಇದ್ದೀವಿ. ಎಸ್, ಲೋಕೇಶ್ ಅವರೇ ನಿಲ್ಸಿ ಇಲ್ಲಿ. ನಾರಾಯಣ ಅವರೇ, ತುಂಬಾ ಸಂತೋಷದ ವಿಚಾರ. ಈಗ ನೀವು ಗುಬ್ಬಚ್ಚಿಗಳು ಜಗಳಾಡ್ತಾವ ಅಂತೇಳಿ ಒಂದು ಗುಬ್ಬಚ್ಚಿದ ಅಪಾರ್ಟ್ಮೆಂಟ್ ಆದಂಗಾಯ್ತು. ಒಂದು ಪ್ರಶ್ನೆಯಿಂದ ಮತ್ತೆ ನಾವು ಬೇರೆಯವ್ರ ಪ್ರಶ್ನೆಗಳನ್ನು ತಗೊಳ್ಳೋಣ. ಐ ಥಿಂಕ್ ಒಬ್ರು ರಾಯಚೂರು ಹೆಸರದ್ದು ಇದಾರಪ್ಪ, ದ ಬರ್ಡ್ ಮ್ಯಾನ್ ಆಫ್ ರಾಯಚೂರ್ ಅಂತ ಹೇಳಿ. ನನ್ಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರು ಕಳ್ಸಿದ್ರು, ಅವರು ಬರ್ತಾರೆ ಅಂತ ಹೇಳಿ. ಇದು ಒಂದು, ಈ ಸ್ವಾಭಾವಿಕವಾಗಿ ನೀವು ಇದು ಎಷ್ಟು ದಿನ ಆಗುತ್ತೆ ಒಂದು ಈ ದಂಪತಿಗಳದ್ದು ಏನ್ ಗೂಡು ಕಟ್ಟಿ ಒಂದು 2 ತಿಂಗಳು ಇರ್ತದೋ 3 ತಿಂಗಳು ಇರ್ತದೋ, ಎಷ್ಟು ದಿನ ಇರುತ್ತೆ? ಇದು ಕಡಿಮೆ ಇಲ್ಲ ಅಂದ್ರೆ ಒಂದ್ ಗೂಡ್ನಲ್ಲಿ 3 ತಿಂಗಳು ಅಂತೂ ಇದ್ದೇ ಇರುತ್ತೆ ಸರ್. 3 ತಿಂಗಳು ಇರ್ತದೆ ಮಿನಿಮಮ್ ಅಂದ್ರೆ ನಾನ್ ನೋಡ್ದಂಗೆ 3 ತಿಂಗಳು ಅಂತೂ ಇದ್ದೇ ಇರುತ್ತೆ. ಮತ್ತೆ ಮರಿ ಹಾಕದ್ಮೇಲೆ ಸ್ವಲ್ಪ ದಿವಸ ಅವು ಬೇರೆ ನೆಸ್ಟಿಗೆ ಶಿಫ್ಟ್ ಆಗ್ತವೆ. ಬೇರೆ ನೆಸ್ಟಿಗೆ ಶಿಫ್ಟ್ ಆದಾಗ ಮತ್ತೆ ಮರಿ ಎಲ್ಲ ಹಾರ್ಕೊಂಡು ಹೋದ್ಮೇಲೆ ಮತ್ತೆ ಅಲ್ಲೇ ಬಂದು ಕೂರಂತ ಪ್ರಸಂಗ ನಾವು ನೋಡಿದೀವಿ. ಸರಿ ನಾರಾಯಣ ಮರಿ ಹಾಕಿ ಅದು ಮೊಟ್ಟೆ ಹಾಕೋ 1 ತಿಂಗಳು ಮುಂಚೆ ಗೂಡ್ ಕಟ್ಟಕ್ ಶುರು ಮಾಡುತ್ತೆ. ಗೂಡ್ ಕಟ್ಟಾದ್ಮೇಲೆ ಮೊಟ್ಟೆ ಹಾಕದ್ಮೇಲೆ ಅದೊಂದು 15-20 ದಿವಸ ಇರುತ್ತೆ. ಮರಿಗಳು ಸ್ವಲ್ಪ ದೊಡ್ಡದಾದ ತಕ್ಷಣ ಆರೋವರೆಗೂ ಅವು ಒಂದೇ ಹೆಣ್ಣು ಗುಬ್ಬಚ್ಚಿ ಮಾತ್ರ ಇರುತ್ತೆ. ಗಂಡು ಗುಬ್ಬಚ್ಚಿ ಬೇರೆ ಕಡೆ ಶಿಫ್ಟ್ ಆಗಿರುತ್ತೆ, ಬೇರೆ ನೆಸ್ಟ್ ಅಲ್ಲಿ ಇರುತ್ತೆ. ಆಮೇಲೆ ಬಂದು ಮತ್ತೆ ಅಲ್ಲೇ ಬಂದು ಮತ್ತೆ ಅದೇ ಮನೇಲಿ ಉಳಿಯಕ್ ವ್ಯವಸ್ಥೆ ಆಗುತ್ತೆ ಅದಕ್ಕೆ. ಸರಿ ನಾರಾಯಣ ಅವ್ರೆ, ಈಗ ಐ ಥಿಂಕ್ ಸಲಾವುದ್ದೀನ್ ಅವರು ಇದ್ರ ಬಗ್ಗೆ ಅಥವಾ ಪ್ರಶ್ನೆನೋ ಇನ್ನೊಂದ್ ಸ್ವಲ್ಪ ಆಡ್ ಅಪ್ ಮಾಡಿದ್ರೆ ಮಾಡ್ತಾರೆ. ಸಲಾವುದ್ದೀನ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಾರಾಯಣ್ ಸರ್ಗೂ ನಮಸ್ಕಾರ, ಆಮೇಲೆ ಲೋಕೇಶ್ ಸರ್ಗೂ ನಮಸ್ಕಾರ. ನಮಸ್ತೆ. ಬಹಳ ಖುಷಿ ಆಯ್ತು ಇವತ್ತು ಮೀಟಿಂಗ್ ಅಟೆಂಡ್ ಆಗಿದ್ದು. ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ಆದ್ರೂ ಆಗ್ಬೇಕನ್ನೋದಿತ್ತು, ಆಗಿದ್ದೀನಿ. ಹೌದು ಸರ್. ನಿಮ್ ಬಗ್ಗೆ ಸಂಗಮೇಶ್ ಪ್ರಭಾಕರ್ ಸರ್ ಬಗ್ಗೆ ಹೇಳಿದ್ರಲ್ಲ, ನಿಜವಾಗ್ಲೂ ನಾನ್ ಕಂಡಿರುವಂತಹ ವ್ಯಕ್ತಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂತ ವ್ಯಕ್ತಿ ಇಲ್ಲ ಗುಬ್ಬಚ್ಚಿ ಸಂರಕ್ಷಣೆ ಬಗ್ಗೆ ಕೆಲಸ ಮಾಡೋದಂದ್ರೆ. ಅವ್ರ ಬಗ್ಗೆ ಅಷ್ಟು ಹೊಗಳಿದ್ರು ಕಡಿಮೆನೆ. ಯಾಕಂದ್ರೆ ಅವ್ರ ಜೊತೆಗೆ ನಾನು ಬಹಳಷ್ಟು ಪ್ರತಿ ವರ್ಷ ಬೆಳಗಾವಿ ಹೋಗಿ ಕಾರ್ಯಕ್ರಮಗಳನ್ನು ಕೊಟ್ಟು ಬರ್ತೀನಿ ನಾನು. ಹೌದು ಸರ್, ನೋಡಿದ್ದೀನಿ. ಆಮೇಲೆ ನಾರಾಯಣ್ ಸರ್ ಕೊಟ್ಟಿದ್ದು ಗೂಡುಗಳು ಸತಕ ಅವ್ರು ಫ್ರೀ ಆಗಿ ಹಂಚ್ತಾರ, ಅದು ನನಗೂ ಗೊತ್ತು. ನನಗೆ ಬಹಳ ಖುಷಿ ಆಗ್ತದೆ. ನಾರಾಯಣ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಆದ್ರೆ ಒಂದು ಮನವಿ, ಮತ್ ನೀವು ಅಪಾರ್ಥ ಮಾಡ್ಕೊಳಂಗಿಲ್ಲ ಅಂದ್ರೆ ನಾನು ನಾರಾಯಣ್ ಸರ್ ಹತ್ರ ನಾನು ಅದು ಹೇಳ್ಕೊಳ್ತೀನಿ, ಬೇಡ ಅಂದ್ರೆ ಬೇಡ. ಹೇಳಿ ಸರ್, ಹೇಳಿ.
ಏನಿಲ್ಲ, ನಾವು ಕೊಟ್ಟಿದ್ದು ಗೂಡುಗಳಲ್ಲಿ ಕೆಲವೊಂದ್ ಸಲ ಮೊನ್ನೆ ಲಾಸ್ಟ್ ಟೈಮ್ ಅಂದ್ರೆ ಒಂದ್ 5 ಮಾರ್ಚ್ ತಿಂಗಳಲ್ಲಿ ನಾನು ಹೋಗಿದ್ದೆ. ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ಮಹಾಂತೇಶ್ ಪತ್ತಾರ್ ಅಂತ ಹೇಳಿ, ಡಿಸ್ಟಿಕ್ ರಿಜಿಸ್ಟ್ರಾರ್ ಇದ್ದಾರೆ ಸರ್. ಹೌದೌದು ಗೊತ್ತಿದೆ. ಅವ್ರು ತಂದಾಗ ಸ್ವಲ್ಪ ಗೂಡುಗಳು ಸಣ್ಣ ಸೈಜ್ ಇದ್ದು, ಆ ಹಾ, ಸರ್. ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡ್ಬೇಕಂದ್ರೆ ಸ್ವಲ್ಪ ಗುಬ್ಬಚ್ಚಿಗೆ ತ್ರಾಸ ಆಗುತ್ತೆ. ಮಿನಿಮಮ್ ಒಳಗ 5 ಇಂಚ್ ಆದ್ರೂ ಇರ್ಬೇಕಂತಿದೆ. ಹೌದು ಸರ್, ಹೌದು. ಈಗ 3 ಇಂಚಿನ ಬಂಬು ಕೊಟ್ಟಾಗ ಏನಾಗುತ್ತಾ, ಕಸ ಕಡ್ಡಿಗಳನ್ನು ಸೇರಿಸಿದ್ರೆ ಅದು ಮತ್ತೆ 2.5 ಇಂಚಿಗೆ ಬಂದಾಗ ಮೊಟ್ಟೆ ಇಟ್ಟು ಅದಕ್ಕೆ ಹೀಟ್ ಮಾಡ್ಬೇಕಂದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಹೌದು. ಅದಕ್ಕೆ ಒಂದ್ ಮನವಿ, ಆದಷ್ಟು ಸ್ವಲ್ಪ ನೀವು ದಪ್ಪ ಸೈಜ್ ಇರೋ ಬಂಬುಗಳನ್ನು ಬಳಕೆ ಮಾಡಿ. ಹಾ ಸರ್, ಸರ್. ಆಮೇಲೆ ಹೇಳಿ ಸರ್. ಈ ಸತಿ ಗಮನ ಇಟ್ಕೊಂಡು ನಾವು ದೊಡ್ಡ ಸೈಜ್ ಎಲ್ಲ ಈಗ ಮಾಡ್ಕೊಟ್ಟಿದ್ದೀವಿ ರೀಸೆಂಟ್ ಅದೇ ಬಹಳ ಆಗಿ. ಖುಷಿ ಆಯ್ತು, ಧನ್ಯವಾದಗಳು ಸರ್ ಮನವಿಗೆ ಮನ್ನಣೆ ಕೊಟ್ಟಿದ್ದಕ್ಕೆ. ಆಮೇಲೆ ಗುಬ್ಬಚ್ಚಿಗಳದ್ದು ಇನ್ನೊಂದು ಏನಂದ್ರೆ ನಾರಾಯಣ್ ಸರ್, ನಾನು ಕಳೆದ 13 ವರ್ಷಗಳಿಂದ ಗುಬ್ಬಚ್ಚಿಗಳನ್ನು ನನ್ನ ಮನೆಯಲ್ಲಿ ಆರೈಕೆ ಮಾಡ್ತಾ ಇದ್ದೇನೆ ಸರ್. ಅದು ಸರಿಸುಮಾರು 85ಕ್ಕಿಂತ ಹೆಚ್ಚು ಕೃತಕವಾದ ಗೂಡುಗಳಿವೆ ನನ್ನ ಮನೆಯಲ್ಲಿ. ಓಕೆ ಓಕೆ 150ಕ್ಕಿಂತ ಹೆಚ್ಚು ಗುಬ್ಬಚ್ಚಿಗಳಿವೆ. ಓಕೆ ಸರ್, ಓಕೆ. ಈಗ ನೀವು ಹೇಳಿದ್ರ ಮೊಟ್ಟೆ ಇಟ್ಟ ಮೇಲೆ ಹೆಣ್ಣು ಗುಬ್ಬಿ ಮಾತ್ರ ಒಳಗಿರ್ತದ, ಗಂಡು ಗುಬ್ಬಿ ಬಿಟ್ಟು ಹೋಗುತ್ತಾ ಅಂತೇಳಿ. ಹೌದು. ಆದ್ರೆ ಆ ರೀತಿ ಇಲ್ಲ ಸರ್. ಹೆಣ್ಣು ಗುಬ್ಬಿ ಹೊರಗೆ ಹೋದಾಗ ಗಂಡು ಗುಬ್ಬಿ ಕೂಡ ಕಾವು ಕೊಡ್ತದೆ. ಅದು ನಾನು ಆಮೇಲೆ ಹೆಣ್ಣು ಗುಬ್ಬಿ ಇದ್ದಿದ್ರೆ ಗೂಡಿನ ಮೇಲೆ ಕೂಡ್ತದೆ, ಬೇರೆ ಗೂಡಿನಲ್ಲಿ ಕೂಡಲ್ಲ ಸರ್. ಯಾಕಂದ್ರೆ ಒಂದು ಗೂಡು ಹಿಡ್ಕೊಂಡ್ಬಿಟ್ಟು ಅಂದ್ರೆ ಶಾಶ್ವತ ಕೊನೆ ಉಸಿರಿರೋ ತನಕ ಆ ಗುಬ್ಬಚ್ಚಿಗಳು ಅಲ್ಲೇ ಇರ್ತವೆ ಸರ್, ಗಂಡು ಹೆಣ್ಣು. ಹೌದು ಸರ್, ಹೌದು. ಮೊಟ್ಟೆ ಇಟ್ಟ 10 ರಿಂದ 12 ದಿವಸಗಳಲ್ಲಿ ಆ ಮರಿಗಳು ಎದ್ದು ಹೊರಗೆ ಬರ್ತಾವ ಸರ್. ಒಂದ್ ವೇಳೆ ಕೆಟ್ಟೋಗಿದ್ದು ಮೊಟ್ಟೆಗಳಿದ್ರೆ ಅವು ಕೆಳಗೆ ದಬ್ಬಿಡ್ತಾವ ಗುಬ್ಬಚ್ಚಿಗಳು. ಕನಿಷ್ಠ 3 ರಿಂದ 4 ಮೊಟ್ಟೆಗಳನ್ನ ಇಡ್ತಾವ. ಹೌದು. ಅದರಲ್ಲಿ ಸರ್ವೈವಲ್ ಆಗೋದು 1 ಅಥವಾ 2. ಹೌದೌದು, ಮಿನಿಮಮ್ 2 ಆಗಿರುತ್ತೆ ಸರ್, ನಾವು ನೋಡಿದೀವಿ. ಇಲ್ಲ 4 ಮರಿ ಎದ್ದಾಳ್ತದ. ನನ್ನ ಹತ್ರ ವಿಡಿಯೋ ಇದೆ, ನೆಕ್ಸ್ಟ್ ಬೇಕಿದ್ರೆ ಕಾರ್ಯಕ್ರಮ ಲೋಕೇಶ್ ಸರ್ ಒಂದ್ಸಲ ಹೇಳಿದ್ರು ಅವಕಾಶ ಹಾ, ಸರ್. ಕೊಡೋಣ ಅಂತೇಳಿ. ಏನಾದ್ರು ಕೊಟ್ರೆ ನಾನು ಅದರಲ್ಲಿ ವಿಡಿಯೋ ಇದು ಮಾಡ್ತೀನಿ ಸರ್. PPT ಇಲ್ಲ, ಎಲ್ಲ ವಿಡಿಯೋ ಮುಖಾಂತರ ನಾನು ದಾಖಲೆ ಮಾಡೋದು. ಆಮೇಲೆ ಬಹಳಷ್ಟು ಯೂಟ್ಯೂಬ್ ನಲ್ಲಿ, ಗೂಗಲ್ ಬಹಳಷ್ಟು ತಪ್ಪು ಮಾಹಿತಿಗಳಿವೆ ಸರ್. ಯಾವ್ದ್ರಲ್ಲಿ ಸರ್? ಅಲ್ಲ, ಗುಬ್ಬಚ್ಚಿಗಳ ಬಗ್ಗೆ ಅದು ಇದು. ಈಗ ನೀವು ಒಂದು ಇದು ಹಾಕಿದ್ರಿ ಫಸ್ಟಿಗೆ, ರೇಡಿಯೇಷನ್ ಲಿದ್ದ ಸಾಯ್ತಾವ ಅದು ಅಂತ ಹೇಳಿದ್ರಲ್ಲ ಸರ್, ಅದು ತಪ್ಪು ಕಲ್ಪನೆ ಸರ್ ನನ್ನ ಲೆಕ್ಕಕ್ಕೆ. ಇಲ್ಲ, ರೇಡಿಯೇಷನ್ ಇಂದ ನಾನು ಹೇಳಿಲ್ಲ, ರೇಡಿಯೇಷನ್ ಬಗ್ಗೆನೇ ಇಲ್ಲ, ತಾವೇಳಿಲ್ಲ. ಜನರಲ್ ಆಗಿ ಎಲ್ಲರಿಗೂ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡ್ರಿ ನಾರಾಯಣ್ ಸಾಹೇಬ್ರೆ. ಅದೊಂದು ತಪ್ಪು ಕಲ್ಪನೆ ಇದೆ, ಸುಮಾರು ಜನದಲ್ಲಿ ಅದೊಂದು ತಪ್ಪು ಕಲ್ಪನೆ ಇದೆ. ಯಾಕಂದ್ರೆ ಯಾಕಂದ್ರೆ ಇದು ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ 13 ವರ್ಷದಲ್ಲಿ ನಾನು ಅದೇ ಮಾಡ್ತೀನಿ. ನಾವು ತಪ್ಪು ಸಂದೇಶ ಕೊಟ್ರೆ ಏನಾಗುತ್ತೆ, ಆ ಮಕ್ಕಳಲ್ಲಿ ಅದೇ ಕೂತ್ಕೊಂಡ್ಬಿಡ್ತದೆ. ಆ ರೀತಿ ತಪ್ಪು ಸಾಕ್ಷಿ ಆಧಾರ ಇಲ್ಲದೆ ಯಾವುದೇ ಒಂದು ಮಾಹಿತಿ ಕೊಡಬಾರದು ಅನ್ನೋದು ನನ್ನ ಉದ್ದೇಶ ಸರ್. ಓಕೆ ಸರ್, ಓಕೆ. ಒಂದ್ ವೇಳೆ ರೇಡಿಯೇಷನ್ ಲಿಂದಾನೆ ಸಾಯುವ ಹಾಗಿದ್ರೆ ಗುಬ್ಬಚ್ಚಿಗಳು ಮಾತ್ರ ಯಾಕೆ ಸತ್ತು? ಇಲ್ಲ, ಅದಕ್ಕಿಂತ ಸಣ್ಣ ಇಂಡಿಯನ್ ರಾಬಿನ್ ಇದೆ, ಇಂಡಿಯನ್ ಸಿಲ್ವರ್ ಬಿಲ್ಸ್ ಇದೆ. ಎಲ್ಲಾ ಜಗತ್ತಿನಲ್ಲಿ ಚಿಕ್ಕದಾಗಿರೋದಂದ್ರೆ ಹಮಿಂಗ್ ಬರ್ಡ್. ಆ ಹಕ್ಕಿ ಯಾಕೆ ಸತ್ತಿಲ್ಲ? ಬಿಡಿ, ಆ ಗುಬ್ಬಚ್ಚಿ ಬಿಡಿ. ನೊಣ ಸೊಳ್ಳೆ ಸತ್ತಿದ್ರೆ ನಮ್ಗ ಮಾಸ್ಕಿಟೋ ನೆಟ್ ಗಿಟ್ಟರದು ಉಳಿದು ಬಿಡ್ತಿತ್ತಲ್ಲ ಸರ್. ಹೌದು. ಅದು ಸ್ವಲ್ಪ ನನ್ಗೆ ಯಾಕೋ ಡೌಟ್ ಇದೆ ಅದೊಂದು. ಯಾರು ಬಹಿರಂಗವಾಗಿ ನನ್ನ ಜೊತೆಗೆ ಚರ್ಚೆ ಮಾಡ್ತಾ ಇಲ್ಲ, ಅದು ಹೇಳ್ತಾನೆ ಇಲ್ಲ. ಹಾ ಸರ್. ಯಾಕಂದ್ರೆ ಅತಿ ಹೆಚ್ಚು ಟವರ್ಗಳು ಚೆನ್ನೈ ಮತ್ತು ಹೈದರಾಬಾದ್ ನಲ್ಲಿವೆ. ಗುಬ್ಬಚ್ಚಿ ಸಂಖ್ಯೆ ಅಲ್ಲಿ ಜಾಸ್ತಿ ಇದೆ. ಹೌದು. ಹಿಂಗಾಗಿ ನೆಕ್ಸ್ಟ್ ನನ್ಗೆ ಅವಕಾಶ ಕೊಟ್ಟು ಡೀಟೇಲ್ ಮಾತಾಡಿದ್ವಿ, ಮತ್ತೆ ಎಲ್ಲರಿಗೆ ಟೈಮ್ ಡಿಸ್ಟರ್ಬ್ ಮಾಡೋದು ಬೇಡ. ನನ್ನ ಒಂದು ನಾರಾಯಣ್ ಸರ್ ಹತ್ರ ಒಂದು ರಿಕ್ವೆಸ್ಟ್, ರಾಯಚೂರಲ್ಲಿ ತಾವು ಇದು ಮಾಡಿದ್ವಿ ಅಂದ್ರಿ, ಯಾರಂತ ಹೇಳಿದ್ರೆ ನಾನು ಅವ್ರಿಗೂ ಸಂಪರ್ಕ ಮಾಡಿ ನಾನು ಇದು ಮಾಡ್ಕೊಳ್ಬಹುದು ಅಂತ ಹೇಳಿ ಸರ್. ಹಾ ಸರ್, ರಾಯಚೂರು ಅಂತ ಹೇಳಿದ್ರಲ್ಲ ತಾವು, ಯಾರು ಸರ್ ರಾಯಚೂರಲ್ಲಿ? ರಾಯಚೂರಲ್ಲಿ ಒಬ್ರು ನಮ್ಗೆ ಕಳಿಸ್ಕೊಡಿ ಅಂದ್ರೆ ಅವ್ರ ಹೆಸರು ನನ್ನ ಫೋನ್ ಅಲ್ಲಿ ಇದೆ. ಇಲ್ಲಿ ಪರವಾಗಿಲ್ಲ. ಇಲ್ಲ, ಯಾಕಂದ್ರೆ ಈಗ ಸಂಗಮೇಶ್ ಸರ್, ಮಾಂತೇಶ್ ಸರ್ ಹೆಂಗ್ ಲಿಂಕ್ ಇದಾರ, ಹಂಗೇನಾದ್ರು ರಾಯಚೂರಲ್ಲಿ ಇದ್ದಾರೆ ಅಂತ ಅನ್ಕೊಂಡು ನಾನು ಕೇಳಿದೆ ಸರ್. ಇಲ್ಲ, ಇದಾರೆ ಸರ್, ರಾಯಚೂರಲ್ಲಿ ಇದಾರೆ. ಇದ್ರೆ ಲಿಂಕ್ ಕೊಡಿ ಸರ್, ಮತ್ತೆ ಅವ್ರಿಗೂ ಗ್ರೂಪ್ ನಲ್ಲಿ ನಾವು ಸೇರಿಸ್ಕೋಬಹುದು. ಆಮೇಲೆ ಲೋಕೇಶ್ ಸರ್ ಹತ್ರ ಮತ್ತೆ ಮಾದೇವ್ ಸರ್ ಹತ್ರ ಎಲ್ಲರಲ್ಲಿ ಒಂದು ಮನವಿ ಏನಂತಂದ್ರೆ, ಸಂಗಮೇಶ್ ಸರ್ ಬಂದು ನಮ್ ಈ ಗ್ರೂಪ್ ನಲ್ಲಿ ಸೇರಿಸ್ಕೊಂಡ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಸರ್. ಸಂಗಮೇಶ್ವರ ಸರ್ಗೂ ಕಳಿಸಿದ್ದೆ ನಾನು. ಹಾಗಲ್ಲ ಸರ್, ನೀವು ಗೂಡು ಕಳ್ಸಿದ್ರೆ ಈ ಗ್ರೂಪ್ ನಲ್ಲಿ ಸೇರ್ಸ್ಕೊಂಡ್ರೆ ಅವರಿಂದ ಕೂಡ ಮಾಹಿತಿ ಪಡೆಯಬಹುದು ಅಂತ ಹೇಳಿದೆ ಸರ್, ಅಷ್ಟೇ. ಅಲ್ಲಲ್ಲ, ಅವ್ರನ್ನ ಸಲಾವುದ್ದೀನ್ ಅವರೇ ತುಂಬಾ ಧನ್ಯವಾದಗಳು. ಈ ಚರ್ಚೆ ಮತ್ತೆ ಮಾಡೋಣಂತೆ. ದಯವಿಟ್ಟು ಶಿವಾನಂದ ಹಾಲ್ಗತ್ತಿ ಅವರು, ಥ್ಯಾಂಕ್ ಯು ಸೋ ಮಚ್ ಸಲಾವುದ್ದೀನ್ ಅವರೇ. ಮತ್ತೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಹಾಲ್ಗತ್ತಿ ಅವರು ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ನಮಸ್ಕಾರ, ನಾರಾಯಣ್ ಸರ್. ನಮಸ್ತೆ, ಹೇಳಿ ಸರ್. ಈಗ ತಮ್ದು ಯೂನಿಟ್ ಇದೆಯಲ್ಲ, ಆ ಯೂನಿಟ್ ಇಂದ ಏನಾದ್ರು ಟ್ರೈನಿಂಗ್ ಪ್ರೋಗ್ರಾಮ್ ಅರೇಂಜ್ ಮಾಡಬಹುದಾ? ಮಾಡ್ತೀವಲ್ಲ ಸರ್, ಮಾಡ್ತೀವಿ. ಗದಗಲ್ಲಿ ಎಲ್ಲಿ ಸರ್? ಗದಗಲ್ ಮಲ್ಸಮುದ್ರ. ಹಾ ಸರ್.
ಅಲಸಂದ್ರ ಜಿಲ್ಲಾಸ್ಪತ್ರೆ. ಸರ್ ನಿಮ್ ನಂಬರ್ ತಗೊಂಡಿದ್ದೀನಿ, ನಾಳೆ ಮಾತಾಡ್ತೀನಿ ಸರ್ ನಿಮ್ಗೆ. ಓಕೆ ಓಕೆ. ಯಾವರಿಂದ? ಸರ್ ನರಗುಂದಿಂದ. ನರಗುಂದ. ಇವರು ಮಂಜುನಾಥ್ ನಾಯಕ್ ಸರ್ ಗೊತ್ತಿರ್ಬೇಕು ನಿಮ್ಗೆ. ಮಂಜುನಾಥ್ ನಾಯಕ್ ಸರ್ ನನ್ನ ಕಲೀಗ್ ಸರ್. ಹಾ ಹಾ ಹಾ. ಇಲ್ಲಿ ಕಣಕಿಗೊಪ್ಪ ಆದ್ಮೇಲೆ ನಾವು ಪ್ರೆಸೆಂಟ್ ಟೈಮ್ ವರ್ಕಿಂಗ್ ಇನ್ ಗೆಸ್ಟ್ ಲೆಕ್ಚರಿಂಗ್ ರಾಮದುರ್ಗ ಕಾಲೇಜ್ ಸರ್. ಅಲ್ಲಿ ಸಂಗಮೇಶ್ ಸರ್ಗೆ ಮತ್ತೆ ಮಂಜುನಾಥ್ ನಾಯಕ್ ಸರ್ಗೆ ಕರೆಸಿ 2 ಟಾಕ್ ಮಾಡಿಸಿದೀವಿ ಸರ್. ಹೌದೌದು, ನೋಡಿದ್ದೀನಿ ನಾನು. ಅದಕ್ಕೆ ಬರ್ಬೇಕಾಗಿತ್ತು, ನಾನು ಸ್ವಲ್ಪ ಬೇರೆ ಕಡೆ ಇರೋದ್ರಿಂದ ಬರಕ್ಕಾಗ್ಲಿಲ್ಲ. ಸಾರ್ ಇನ್ವೈಟ್ ಮಾಡಿದ್ರು ನನ್ಗೆ. ಹಾ ಸರ್. ಬರಕ್ಕಾಗ್ಲಿಲ್ಲ ಕಾಲೇಜಿಗೆ, ಗೌರ್ಮೆಂಟ್ ಕಾಲೇಜಿಗೆ. ಹಾ ಸರ್. ಬನ್ನಿ, ಮಾಡೋಣ, ನಾವು ಮಾಡೋಣ, ಖಂಡಿತ ಸರಿ ಸರ್, ನಾಳೆ ಮಾತಾಡ್ತೀನಿ ಸರ್. ಸರಿ, ಓಕೆ. ಓಕೆ. ಮತ್ತೆ ನೀವು ಇನ್ನೊಂದು ಪ್ರಶ್ನೆ, ಬಿದಿರಿನ ಗೂಡು ಮಾಡ್ತಿರಲ್ಲ ಉದ್ದದಿದ್ರೆ ಹಾ. ಅಲ್ಲಿ ಮಧ್ಯ ಹೋಲ್ ಇರಲ್ಲ, ಅವಾಗ ಅದು ಉಪಯೋಗ ಆಗಲ್ಲ. ಅದಕ್ಕೆ ಏನಾದ್ರು ಬೇರೆ ವಿಧಾನ ಇದೆಯಾ? ಬೇರೆ ಏನು ವಿಧಾನ ಏನ್ ಮಾಡಿಲ್ಲ ಸರ್ ನಾವು. ಈಗ ಅದಕ್ಕೆ ವಿಧಾನ ಮಾಡ್ಬೇಕಂದ್ರೆ ಹೋಲ್ಸ್ ಎಲ್ಲ ಹಾಕ್ತಿವಿ. ಹಾ ಇದು ಮತ್ತೆ ಹೊರಗೆಲ್ಲ ಇಟ್ಟಾಗ ನೀರೆಲ್ಲ ಒಳಗೋಗಿ ಒಳಗೆ ಫಂಗಸ್ ಫಾರ್ಮೇಶನ್ ಆಗಿ ಇದಾಗತ್ತೆ ಅಂತ ಹೇಳಿ ನಾವೇನ್ ಹೋಲ್ ಕೊಟ್ಟಿಲ್ಲ. ಒಂದ್ ಸೈಡ್ ಆಫ್ ಓಪನ್ ಮಾಡ್ತೇವೆ, ಅದರಿಂದನೇ ಏರ್ ಇದಾಗುತ್ತೆ. ಹಾ ಹಾ ಹಾ. ಈಗ ಆಫ್ ಓಪನ್ ಮಾಡ್ಬಿಟ್ಟು ಹುಲ್ ರೌಂಡ್ ಮಾಡ್ಬಿಟ್ಟಿದೀವಿ. ಯಾಕಂದ್ರೆ ಕ್ವಿಕ್ ಆಗಿ ಅದು ಆ ಹುಲ್ ತಗೊಂಡೋಗಿ ಒಳಗ್ ಗೂಟ್ ಕಟ್ಬೇಕಾದ್ರೆ ಸಮಸ್ಯೆ ಆಗ್ತಾ ಇರೋದ್ರಿಂದ ಹುಲ್ಲೆಲ್ಲ ಕೆಳಗ್ ಬೀಳೋದು. ಅದು ತಗೊಂಡ್ ಒಳಗ್ ಹೋಗ್ಬೇಕಾದ್ರೆ ಅದು ಹುಲ್ ಮಿಸ್ ಆಗಿ ಕೆಳಗ್ ಬಿದ್ಬಿಡೋದು. ಸೊ ಆ ಹುಲ್ಲನ್ನ ಚೆನ್ನಾಗಿ ಹೋಗಿ ಇದ್ ಮಾಡ್ಬೇಕಾದ್ರೆ ಅದು ಕ್ವಿಕ್ ಆಗಿ ಈಗ ಮನೆ ಕಟಕ್ ಸ್ಟಾರ್ಟ್ ಮಾಡಿದೆ. ಹೀಗಾಗಿ ಆಫ್ ರೌಂಡ್ ಈಗ ನಾವು ತೆಗೆದ್ಬಿಟ್ಟು ರಿಮೂವ್ ಮಾಡಿ ಅದನ್ನು ಫುಲ್ ರೌಂಡ್ ಇಟ್ಬಿಟ್ಟಿದೀವಿ. ಕ್ಲೀನ್ ಆಗಿ ಒಳಗೋಗಿ ಗೂಟ್ ಕಟ್ಟುತ್ತೆ, ರೌಂಡ್ ಆಗಿ ನೆಸ್ಟ್ ಕಟ್ಬಿಟ್ಟು ಅದ್ರೊಳಗೆ ನೀವು ಉದ್ದ ಮಾಡ್ಕೊಟ್ಬಿಡ್ತೀರಾ? ಕೊಟ್ಬಿಟ್ಟಿದ್ರೆ ಏರ್ ಪಾಸ್ ಆಗುತ್ತೆ. ನಾವು ಇರುವೆಗಳು ಒಳಗೆ ಹೋಗಕ್ ಶುರು ಆಗುತ್ತೆ ಅಂತ ಅದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ನನಗೆ ಅದೇ ಪ್ರಶ್ನೆ ಇತ್ತು. ಓಕೆ, ಸರಿ. ಓಕೆ ಓಕೆ. ಚೆನ್ನಾಗಿ ಹೇಳಿದೀನಿ, ಒಳ್ಳೆ ಕೆಲಸ ಮಾಡಿದ್ದೀರಿ ನಾರಾಯಣ ಅವರ, ಮುಂದುವರಿಸಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಲೋಕೇಶ್ ಅವರೇ, ಅದು ಒಂದ್ ಸ್ವಲ್ಪ ಮತ್ತೆ PPT ಸಲೀಂ ಅಲಿದಿಡಿ, ನಾನೊಂದ್ 5 ನಿಮಿಷ ಮಾತಾಡ್ತೀನಿ. ಮಹಾದೇವ್ ಸ್ವಾಮಿ ಅವ್ರ ವಿಡಿಯೋ ಬಂದ್ ಮಾಡಿ ದಯವಿಟ್ಟು. ಲೋಕೇಶ್ ಅವರೇ, ಲಾಸ್ಟ್ 2 ಪೇಜ್ ಇತ್ತು, ಇರ್ಲಿ, ತೊಂದ್ರೆ ಇಲ್ಲ. ಈಗ ಈ ಸಲೀಂ ಅಲಿದು ಒಂದು ಪುಸ್ತಕ ಇತ್ತೀಚೆಗೆ ಓದಿದ್ ನಾನದು, ನೆಲ ಕಚ್ಚಿದ ಗುಬ್ಬಿ ಅಂತ ಹೇಳಿ. ಇದು ನ್ಯಾಷನಲ್ ಬುಕ್ ಟ್ರಸ್ಟ್ ಅವರಿಂದ ಪ್ರಕಟಿತವಾಗಿದೆ. ನಂದೊಂದು ಮನವಿ ಏನಪ್ಪಾ ಅಂದ್ರೆ, ಓದುವ ಅಭ್ಯಾಸ ಇರುವರು ಈ ನ್ಯಾಷನಲ್ ಬುಕ್ ಟ್ರಸ್ಟ್ ಇಂದ ಪುಸ್ತಕಗಳು ನೀವು ಕೊಂಡ್ಕೊಳ್ಳೋದಿದ್ರೆ ಏನಾಗುತ್ತೆ, ಇದು 2005ರಲ್ಲಿ ಪಬ್ಲಿಷ್ ಆದಂತ ಪುಸ್ತಕ ನನ್ಗೆ ಕೇವಲ ಒಂದು 60 ರೂಪಾಯಿಗೆ ಸಿಕ್ತು. ಇದು ತುಂಬಾ ಒಳ್ಳೆ ಪುಸ್ತಕ. ಆಮೇಲೆ ನಮ್ಮ ಕಾಡು ಹೇಗಿತ್ತು, ಆಮೇಲೆ ಪಕ್ಷಿಗಳು ಎಂತೆಂಥವು ಇದ್ವು ಅನ್ನೋದಕ್ಕೆ ತುಂಬಾ ಒಳ್ಳೆ ಮಾಹಿತಿ ಇರುವಂತಹ ಪುಸ್ತಕ ಅದು. ಆ ಪುಸ್ತಕ ಓದ್ತಾ ಇರ್ಬೇಕಾದ್ರೆ ನಾನೊಂದು ಕೆಲವೊಂದು ನೋಟ್ ಡೌನ್ ಮಾಡ್ತೀನಿ. ನಾನು ಯೂಶಲಿ ನನ್ಗೆ ಕೆಲವೊಂದು ಇಷ್ಟ ಆಗಿದ್ದು ಅದ್ರಲ್ಲಿರೋದು ನಾನು ಹೇಳ್ತೀನಿ, ನಿಮ್ಗೂ ಅದು ಇಷ್ಟ ಆಗ್ಬೋದು ಅಂತ. ದಯವಿಟ್ಟು ನೀವು ಗೂಗಲ್ ಅಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಇರುವಂತಹ ಪುಸ್ತಕಗಳನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿರೋದು ಬಹಳ ಒಳ್ಳೆ, ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಮತ್ತೆ ನೀವು ಎಲ್ಲೂ ಸಿಗದಂತಹ ಪುಸ್ತಕಗಳು. ಅದನ್ನ ಮತ್ತೆ ಪಬ್ಲಿಷ್ ಮಾಡಿಲ್ಲ ಯಾರು, ನ್ಯಾಷನಲ್ ಬುಕ್ ಟ್ರಸ್ಟ್ ಬಿಟ್ರೆ. ಆಮೇಲೆ ನ್ಯಾಷನಲ್ ಬುಕ್ ಟ್ರಸ್ಟ್ ಅದು ಹೇಗೆ ಪ್ರಾರಂಭ ಆಯ್ತು, ನೆಹರು ಅದಕ್ಕೆ ಎಷ್ಟು ಒತ್ತು ಕೊಟ್ಟು ಮಾಡಿದ್ದಾರೆ ಅನ್ನೋದು ತುಂಬಾ ಸೊಗಸಾಗಿ ಇದಿದೆ. ಈ ಪುಸ್ತಕದಲ್ಲಿ ಒಂದು ಪ್ಯಾರಾ ಬರುತ್ತೆ. ಅದ್ರಲ್ಲಿ ಏನಂದ್ರೆ, ಉತ್ತಮ ಛಾಯಾಚಿತ್ರಗಳನ್ನು ತೆಗೆಯಬೇಕಾದರೆ ಉತ್ತಮವಾದ ಕ್ಯಾಮರಾದ ಜೊತೆಗೆ ಅದಕ್ಕೂ ಮಿಗಿಲಾದ ಬೇರೇನೋ ಒಂದು ಸಹ ಅಗತ್ಯ ಎಂಬುದನ್ನು ಕೂಡ ಆಗ ನಾನು ಅರಿತುಕೊಂಡೆ. ಇದು ನೀವು ಫೋಟೋಗ್ರಫಿ ಮಾಡ್ತಾರೆ, ಏನು ಹೇಗ್ ಮಾಡ್ತಾರೆ, ವೈಲ್ಡ್ ಫೋಟೋಗ್ರಫಿ ಅದು ಇದು ಅಂತ ಏನು ಬಹಳ ಹೇಳೋದು ಇದ್ರಲ್ಲಿ ತುಂಬಾ ಮಿತವಾಗಿ ಇದೊಂದು ಹೇಳಿದ್ದಾರೆ. ಆಮೇಲೆ ನಾವು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತೀವಿ, ಅವನ್ ಸರಿ ಇಲ್ಲ, ಅದ್ ಸರಿ ಇಲ್ಲ ಇದು ಅಂತ ಹೇಳಿ. ಅವರು ಒಂದು ಹೇಳ್ತಾರೆ, ಸರ್ಪದಿಂದ ವಿಷಯ
ವಿಷವನ್ನು ಸೆಳೆದುಕೊಂಡು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ. ನೀವು ಯಾವುದೇ ಕೆಟ್ಟದ್ದು ಅನ್ನೋದು ಇರೋದಿಲ್ಲ ಅನ್ನೋದಕ್ಕೆ ಒಂದು ಅತಿ ಉತ್ತಮವಾದ ಉದಾಹರಣೆ. ಅವರು ಕಾಡಿನಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಒಂದು ರಸ್ತೆಗಳ ವ್ಯವಸ್ಥೆ ಅಥವಾ ಅವ್ಯವಸ್ಥೆ ಹೇಗಿತ್ತು ಅನ್ನೋದಕ್ಕೆ ಒಂದು ಭೂತಾನಲ್ಲಿ ರಸ್ತೆಯ ಮೇಲೆ ಒಂದು ಫಲಕ ಒಂದು ಹಾಕಿರ್ತಾರಂತೆ. ಪ್ರವೇಶವಿಲ್ಲ, ರಸ್ತೆ ಅಪಾಯ ಸ್ಥಿತಿಯಲ್ಲಿದೆ, ಬದುಕಿ ಉಳಿದರೆ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು. ಅಂದ್ರೆ ಅಷ್ಟು ಪ್ಯಾಥಟಿಕ್ ಆಗಿ ಅಷ್ಟು ಕೆಟ್ಟದಾಗಿತ್ತು ರೋಡ್ಗಳು ಅನ್ನೋದಕ್ಕೆ ಒಂದು ಉದಾಹರಣೆ. ಆಮೇಲೆ ನಮ್ಮ ಕಾಡು ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಅವರು ಹೇಳ್ತಾರೆ, ಒಂದು ಜನಾಂಗದಲ್ಲಿ ಅಂದ್ರೆ ಅವ್ರದ್ದು ಒಂದು ಪಂಗಡ ಇತ್ತಂದ್ರೆ ಆದಿವಾಸಿ ಬಿಲ್ಲರಲ್ಲಿ ಪ್ರತಿಯೊಬ್ಬರು ಕಾಡು ಪ್ರಾಣಿಗಳ ಜಾಡು ಹಿಡಿಯುವುದರಲ್ಲಿ ಪರಿಣಿತರು. ಸ್ಥಳೀಯವಾಗಿ ತಯಾರಿಸಿದ ಕೋವಿಗಳು ಮತ್ತು ಬಿಲ್ಲು ಬಾಣಗಳಿಂದ ವರ್ಷಪೂರ ಬೇಟೆಯಾಡುತ್ತಿದ್ದರು. ಇದರ ಜೊತೆಗೆ ಪ್ರತಿ ವರ್ಷವೂ ಬಿತ್ತನೆಗೆ ಮುಂಚಿನ ಉಸಿರು ಏನೇನಿದೆ ಅಲ್ಲ, ಏನೇನು ಓಡಾಡುತ್ತೆ ನೋಡಿ ಎಲ್ಲದನ್ನು ಹಿಡಿದು ತಿನ್ಬಿಡೋರಂತೆ. ಅಷ್ಟು ಇದಿದ್ರು. ಅಂದ್ರೆ ಏನು, ಪ್ರಾಣಿ ಪಕ್ಷಿ ಸರ್ಪ ಎನ್ನದೆ, ದೊಡ್ಡದು ಸಣ್ಣದು ಎನ್ನದೆ ಚಲಿಸಿದ ಪ್ರತಿಯೊಂದು ಜೀವಿಯನ್ನು ಸಾಮೂಹಿಕವಾಗಿ ಸಂಹರಿಸುತ್ತಿದ್ದರು. ಅಂದ್ರೆ ಬೆಳೆಯಕ್ಕಿಂತ ಮುಂಚೆ ಸುತ್ತಮುತ್ತ ಯಾವುದೇ ನೆಲದ ಮೇಲೆ ಓಡಾಡುವಂತಹ ಏನು ಬಿಡ್ಲಿಲ್ದಂಗೆ ಸಮತಟ್ಟಾಗಿ ಮಾಡ್ಬಿಡ್ತಿದ್ರ. ಇದು ಒಂದು ತುಂಬಾ ಒಳ್ಳೆ ಉತ್ತಮ ಪುಸ್ತಕ ಇದೆ. ನೀವು ದಯವಿಟ್ಟು ಸಮಯ ಸಿಕ್ಕರೆ ಅದೊಂದು ಓದಿ. ಇವತ್ತಿನ ಕಾರ್ಯಕ್ರಮ ಯಾರ್ದು ಪ್ರಶ್ನೆಗಳು ಇಲ್ಲ ಅಂತಂದ್ರೆ ಬೇಗನೆ ಮುಗಿಸೋಣ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಅಂದ್ರೆ ವಿಲ್ ಫಿನಿಶ್ ಇಟ್ ಆಫ್. ಸರಿ, ಮುಗಿಸೋಣಂತೆ. ನಾರಾಯಣ ಅವರೇ, ತುಂಬಾ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ನೀವು ಸಮಯವನ್ನು ನಮ್ಗೆ ಮೀಸಲಿಟ್ಟು ಇಂತಹ ಒಳ್ಳೆಯ ಕಾರ್ಯದಲ್ಲಿ ನೀವು ತೊಡಗಿಸಿಕೊಂಡಿದ್ದೀರ ಅಂತ ಹೇಳಿ ತುಂಬಾ ಸಂತೋಷ ಆಯ್ತು. ಬರೀ ನೀವೇನಪ್ಪಾ, ನನ್ಗೆ ಬಹಳ ವಿಚಿತ್ರ ಅನ್ಸ್ತ, ನೀವು ಇಷ್ಟು ವರ್ಷ ಬಿದಿರಿನಲ್ಲಿದ್ದು ನಿಮ್ಗೆ ಗುಬ್ಬಿಗಳ ಕೊಡುವಂತಹ ಸಂತೃಪ್ತಿ ನಿಮ್ಗೆ ಇದ್ರಲ್ಲಿ ಕೊಡ್ಲಿಲ್ಲ ಅಂತ ಹೇಳಿ ನನ್ಗೆ ಬಹಳ ಇದು ಅನ್ಸ್ತು, ಇದೆ ಅಂತ ಮಾತು ಅಂತ ಹೇಳಿ. ಆದ್ರೆ ನೆಮ್ಮದಿ ಸಿಗುವಂತ ಕೆಲಸಗಳು ನಾವು ಮಾಡ್ಬೇಕಂತ ಹೇಳಿ ಆಶಿಸ್ತೀನಿ. ಭಾಗವಹಿಸಿದ ಎಲ್ಲರಿಗೂ ಪರಿಸರ ಸಂಗಮದ ವತಿಯಿಂದ ಧನ್ಯವಾದಗಳು. ನಾರಾಯಣ ಅವರೇ ಧನ್ಯವಾದ. ಶುಭರಾತ್ರಿ, ಒಳ್ಳೇದಾಗ್ಲಿ, ಮತ್ತೆ ಸಿಗೋಣಂತೆ. ಎಲ್ಲರಿಗೂ ಧನ್ಯವಾದಗಳು ಸರ್. ನಿಮ್ಮ ಪರಿಸರ ಸಂಗಮ ಪರವಾಗಿ ಎಲ್ಲರಿಗೂ, ಗ್ರೂಪ್ ನಲ್ಲಿ ಸೇರ್ಬೇಕಂತ ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಸ್ ಥ್ಯಾಂಕ್ ಯು. ಶುಭರಾತ್ರಿ. ಮುಗಿಸೋಣ. ಥ್ಯಾಂಕ್ ಯು.